ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ರಾಮಾಯ ಶಾಶ್ವತಸುವಿಸ್ತೃತಷಡ್ಗುಣಾಯ ಸರ್ವೇಶ್ವರಾಯ ಬಲವೀರ್ಯಮಹಾರ್ಣವಾಯ ನತ್ವಾಲಿರಂಘೈಷುರರ್ಣವಮುತ್ಪಪಾತ ನಿಷ್ಪೀಡ್ಯತಂ ಗಿರಿವರಂ ಪವನಸ್ಯ ಸೂನುಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಮಮರ್ಷ ಸರ್ವಚೇಷ್ಟಿತಂ ಸರಕ್ಷಸಾಂ ನಿರಾಮಯಃ ಬಲೋದ್ಧತಶ್ಚ ಕೌತುಕಾತ್ ಪ್ರದಗ್ಧುಮೇವ ತಾಂ ಪುರೀಂ ತದಾಹ ಚಾಖಿಲಾಂ ಪುರೀಂ ಸ್ವಪುಚ್ಛಗೇನ ವಹ್ನಿನಾ ಕೃತಿಸ್ತು ವಿಶ್ವಕರ್ಮಣೋಪಿ ಅತಹ್ಯತಸ್ಯ ತೇಜಸಾ ಸುವರ್ಣರತ್ನಕಾರಿತಾಂ ಸ ರಾಕ್ಷಸೋತ್ತಮೈಃ ಸಹ ಪ್ರದಹ್ಯ ಸರ್ವಶಃ ಪುರೀಂ ಮುದಾನ್ವಿತೋ ಜಗರ್ಜಜ. ಒಟ್ಟು ಹನುಮಂತ ದೇವರೇ ಮಾಡಿದ್ದೇನೋ ಲಂಕಾಪಟ್ಟಣಕ್ಕೆ ಅವರಿಟ್ಟ ಬೆಂಕಿಯನ್ನೇ ಅವರಿಟ್ಟು, ಬೇರೆ ಬೆಂಕಿಯಲ್ಲ, ಅವರಿಟ್ಟ ಬೆಂಕಿಯನ್ನೇ ಅವರಿಗಿಟ್ಟು ಅಂತ ಹೇಳಿದರೆ ಒಂದು ಶ್ಲೋಕ ಇದೆ. ಉಲ್ಲಂಘ್ಯ ಸಿಂಧೋ ಸಲಿಲಂ ಸಲೀಲಂ ಯಶೋಕವನ್ಹಿಂ ಜನಕಾತ್ಮಜಾಯಾಹ ಆದಾಯ ತೇನೈವ ದದಾಹ ಲಂಕಾಂ ನಮಾಮಿ ತಂ ಪ್ರಾಂಜಲಿ ರಾಂಜನೇಯಂ ಅಂತ ಒಂದು ಪುರಾಣ ಶ್ಲೋಕ. ಅರ್ಥ ಇರೋದಕ್ಕೆ ಉಲ್ಲಂಘ್ಯ ಸಿಂಧೋಹೋ ಸಲೀಲಂ ಸಲೀಲಂ ಒಂಥರ ಸುಂದರಕಾಂಡದ ಒಟ್ಟು ತಾತ್ಪರ್ಯ ಇದ್ದಾಗ, ಉಲ್ಲಂಘ್ಯ ಸಿಂಧೋಹೋ ಸಲೀಲಂ 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 ಎಷ್ಟು ವ್ಯತ್ಯಾಸ ಇದೆ. ಸಲೀಲ ನೀರು, ಸಲೀಲ ಲೀಲಾಜಾಲವಾಗಿ ದಾಟಿ ಆಮೇಲೆ ಏನಾಯಿತು, ಶೋಕವನ್ಹಿಂ ಜನಕಾತ್ಮಜಾಯಾಹ, ಅದು ಬೆಂಕಿ, ರಾವಣ ಬೆಂಕಿ ಇಟ್ಟ. ಆ ಬೆಂಕಿನೇನು ಮಾಡಿದ್ರು ಇವರು, ಜನಕಾತ್ಮಜಾಯಾಹ ಶೋಕವನ್ಹಿಂ, ಸೀತಾಕೃತಿಗೆ ಏನು ನೋಯಿಸಿದ್ನಲ್ಲ ಶೋಕದ ವನ್ಹಿ, ಅದು ಆ ಶೋಕದ ವನ್ಹಿನ ಕನ್ವರ್ಟ್ ಮಾಡಿಬಿಟ್ಟು ಆದಾಯ ತೇನೈವ ದದಾಹ ಲಂಕಾ, ಆ ಬೆಂಕಿಯನ್ನು ತಗೊಂಡು ಅದರಿಂದಲೇ ಲಂಕಾಪಟ್ಟಣವನ್ನು ದದಾಹ ಸುಟ್ಟಾಕಿದ್ರು. ನಮಾಮಿ ತಂ ಪ್ರಾಂಜಲಿ ರಾಂಜನೇಯಂ ಅಂತ ಆಂಜನೇಯನನ್ನ ಪ್ರಾಂಜಲಿ ಬದ್ಧಾಂಜಲಿಯಾಗಿ ನಮಸ್ಕರಿಸ್ತೇನೆ ಅಂತ ಹೇಳಿದ್ದಾರೆ. ಹನುಮಂತನ ಸಪೋಸ್ ಮನೆಯಿಂದ ಇಲ್ಲಿಂದ ಬೆಂಕಿ ತೊಗೊಂಡೋಗಿರಲಿಲ್ಲ, ಎಲ್ಲಿಂದ ಕೃಷಿದ ಬೆಂಕಿ ತೊಗೊಂಡಾಗ ಅಲ್ಲಿ ಇಟ್ಟಿದ್ದಲ್ಲ. ಎಲ್ಲಿ ಬೆಂಕಿ ಅದು, ಅವನಿಟ್ಟು ಬೆಂಕಿನೇ. ಪೂರ್ವ ಪಕ್ಷಿಗೆ ಉತ್ತರ ಹಾಕಿ ಕೊಡಬೇಕು ಅಂದರೆ ಅವ್ರ ಪ್ರಶ್ನೆಯಲ್ಲೇ ಉತ್ತರ ಇರುತ್ತೆ. ಅರ್ಥ ಆಯ್ತಾ? ಈಗ ಪೂರ್ವ ಪಕ್ಷಿಗಳಿಗೆ ಪರಮತ ಖಂಡನೆ ಮಾಡಬೇಕಾದ್ರೆ ಭಾಳ ಕಷ್ಟಪಡಬೇಕಾಗಿಲ್ಲ, ಹುಷಾರಾಗಿ ಅದು ಅವ್ರಿಗೆ ಸಾಧ್ಯ. ಯಾರಿಗೆ? ಆಚಾರ್ಯರಿಗೆ. ಅವರ ಪ್ರಶ್ನೆಯಲ್ಲೇ ಏನಿರುತ್ತೆ, ಅವ್ರಿಗೆ ಉತ್ತರ ಇರುತ್ತೆ. ಅದು ಎಂಥ ಉತ್ತರ ಇರುತ್ತೆ, ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ ಆಗ್ಲಾರಂಥ ಉತ್ತರ ಇರುತ್ತೆ. ಅವ್ರು ಒಪ್ಪಬಾರ್ದು, ಬಟ್ ಒಪ್ಪಲೇಬೇಕಾಗತ್ತೆ ಅಂತ ಸ್ಥಿತಿ ಬರ್ತಾರೆ. ಅದೇನಾಯ್ತು ಈಗ, ದದಾಹ ಏನೈವ, ಅಲ್ಲಿ ಏನಾಯಿತು, ಪುರಿಯನ್ನು ಸುಟ್ರು, ದುರ್ಮತಗಳನ್ನು ಏನು ಮಾಡಿದರು, ಸುಟ್ರು. ಅದೇ ಪೂರ್ವ ಪಕ್ಷಿಗಳ ಯುಕ್ತಿಯನ್ನು ಇವತ್ತು ನ್ಯಾಯವಿವರಣೆ ಗೊತ್ತಾಗುತ್ತೆ. ನ್ಯಾಯವಿವರಣದೊಳಗೆ ಪ್ರಶ್ನೆ ಉತ್ತರ ನಚ ಪ್ರಶ್ನೆ ಹಾಕ್ತಾರೆ, ಅದು ತೆಗೆದ ತಕ್ಷಣ ಉತ್ತರ ಆಗಿಬಿಡುತ್ತೆ. ಆ ರೀತಿ ಬರಿತಾ ಹೋಗ್ತಾರೆ. ಆ ದೃಷ್ಟಿಯಿಂದ ಪೂರ್ವಪಕ್ಷಗಳ ಪ್ರಶ್ನೆಯನ್ನೇ ಪೂರ್ವಪಕ್ಷಗಳನ್ನೇ ಉತ್ತರವನ್ನಾಗಿ ಮಾಡಿ ಅವರ ಮತವನ್ನು ನಾಶ ಮಾಡತಕ್ಕಂಥ ಶ್ರೀಮದ್ ಆಚಾರ್ಯರಿಗೆ ನಮಸ್ಕಾರ ಅಂತ ಆಯ್ತಾರೆ. ಉಲ್ಲಂಘ್ಯ ಸಿಂಧೋ ಸಲೀಲಂ ಸಲೀಲಂ, ಸಿಂಧುವನ್ನು ದಾಟಿದರು. ಸಿಂಧು ಅಂದರೆ ಶಾಸ್ತ್ರ ಸಿಂಧು, ಸಪ್ತ ಸಾಗರಗಳು. ಇದು ಒಂದು ಸಾಗರ, ಅದೆಷ್ಟು ಸಾಗರ ಅದು, ಸಪ್ತ ಸಾಗರ. ಅದನ್ನು ದಾಟಿದರು. ಹೇಗೆ ದಾಟಿದರು? ಸಲೀಲಂ, ಇಲ್ಲಿ ಲೀಲಾಜಾಲ, ಅಲ್ಲಿ ಲೀಲಾಜಾಲ, ಅಷ್ಟು ಲೀಲಾಜಾಲ ಆಯ್ತು. ಅದೇ ಬಳಿಸ ಸೂಕ್ತ ಹೇಳಿದ್ರು. ತೇತೆ ಸಪ್ತ ಶಿವಾಸು ಮಾತೃಷು, 7 ಸದಾಗಮಗಳಲ್ಲಿ ಆಚಾರ್ಯ ಹೇಗಿರುತ್ತೆ, ಆರಾಮ ಮರಿಬಿಡ್ತಾರೆ. ಅರ್ಥ ಏನದಕ್ಕೆ, ಆರಾಮ ಮರಿರ್ತಾರೆ, ಎಂಜಾಯ್ಸ್ ಇಟ್ ಅಂತ. ಅದು ನಿಂದವ್ರಿಗೆ ಏನಾಗೋದಿಲ್ಲ, ಸಮಸ್ಯೆ ಆಗೋದೇ ಇಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಆ ಶ್ಲೋಕದ ಅರ್ಥ ಬಹಳ ಇಡೀ ಸುಂದರಕಾಂಡದ ತಾತ್ಪರ್ಯ ನಿರ್ಣಯದ ಸಂಗ್ರಹ ಇದ್ದಾಗಿದೆ. ಪುರಾಣ ಶ್ಲೋಕ ಎಲ್ಲರೂ ಹೇಳ್ತಾರೆ. ಆಶ್ಚರ್ಯ ಅಂದರೆ ಎಲ್ಲ ಮತದವರು ಹೇಳ್ತಾರೆ ಇದನ್ನು. ದ್ವೈತಿಗಳು, ಅದ್ವೈತಿಗಳು, ವಿಶಿಷ್ಟಾದ್ವೈತಿಗಳು. ರಾಮಾಯಣ ಪಾರಾಯಣ ಮಾಡೋಕ್ಕಿಂತ ಮುಂಚಿತವಾಗಿ ಕೆಲವು ಶ್ಲೋಕಗಳನ್ನು ಹೇಳಬೇಕು. ಅದರಲ್ಲಿ ಶ್ಲೋಕ ಸೇರ್ಕೊಂಡಿವೆ. ಉಲ್ಲಂಘ್ಯ ಸಿಂಧೋಹೋ ಸಲೀಲಂ ಸಲೀಲಂ
ಯಹ ಶೋಕವನ್ಹಿಂ ಜನಕಾತ್ಮಜಾಯಾಹ ಆದಾಯ ತೇನೈವ ದದಾಹ ಲಂಕಾಂ ನಮಾಮಿತಂ ಪ್ರಾಂಜಲಿ ಆಂಜನೇಯಂ. ಅರಗಿನ ಮನೆಯಲ್ಲೂ ಹಾಗೇನೆ. ಅವನೇನು ಮಾಡ್ತಿದ್ದ, ಅವನು ದುರ್ಯೋಧನ ಮಾಡಿದ್ದೇನೋ, ಇವರು ಸುಡ್ಲಕ್ಕೆ ಮಾಡಿದ್ದೆ, ಅವನ ಕಡೆಯೇ ಸುಟ್ಟರು. ರೋಚನ ಬೆಂಕಿ ಇಡ್ಲಕ್ಕೆ ಎತ್ತೋದವನು ಏನಾದ, ಅವನೇ ಸುಟ್ಟೋದು. ಈ ಆಚಾರ್ಯ 3 ಅವತಾರಗಳಲ್ಲೂ ಮಾಡಿದ ಕೆಲಸ ಏನವರು, ಅವರದ್ದೇ ಪ್ರಶ್ನೆಗಳನ್ನು ಅವರಿಗೆ ತಿರುಗಿಸಿಬಿಟ್ಟು ಸರ್ವನಾಶ ಮಾಡೋದು. ತಾವು ತೊಗೊಂಡೋಗಿದ್ದಲ್ಲ ಅದೇ. ಇದು ಅರ್ಥ ಮಾಡಿಕೊಂಡ್ರೆ ಸೂಯಿಸೈಡಲ್ ಅಂತ ಹೇಳ್ತೇವಲ್ಲ ಹಾಗೆ. ಅವ್ನು ಮಾಡ್ಲಿಕ್ಕೆ ಹೋಗಿ ದೇವ್ರನ್ನ ಸತ್ತಿತ್ತಾನೆ. ಇದು ದುರ್ಮತದವರಿಗಾದ ಒಂದು ಅನಾಹುತ. ದುಷ್ಟರಿಗೂ ಹಾಗೆ, ಇವರಿಗೂ ಹಾಗೆ. ಅಂಥದ್ದು ಇನ್ನೂ ಯುದ್ಧಕಾಂಡದಲ್ಲಿ ಬೇಕಷ್ಟು ಬರುತ್ತೆ ಇನ್ನೂ ಕೂಡ. ಅವರದ್ದನ್ನೇ ಅವ್ರಿಗೆ ತಿರ್ಸ್ತಕ್ಕಂಥ ಒಂದು ವಿಶೇಷತೆ. ಇಲ್ಲೇನಾಯಿತು, ಸುವರ್ಣ ರತ್ನಕಾರಿತಾಂ ಸಹ ರಾಕ್ಷಸೋತ್ತಮೈ ಸಹ ಪ್ರದಹ್ಯ ಸರ್ವಶಃ ಪುರಿ. ಬರೀ ಏನು ಹೇಳಿದರು, ಪ್ರದಹ್ಯ ಪ್ರಕರ್ಷೇಣ ದಹನ ಮಾಡಿದರು. ಸರ್ವಶಃ ಪುರಿ, ಎಲ್ಲ ಕಡೆಯಿಂದನೂ ಸುಟ್ಟರು. ಅವಸರದಲ್ಲಿ ಏನಾಗುತ್ತೆ ಕೆಲವು ಸಲ, ಈ ಗೆಣಸು ಸುಟ್ಟರೆ ಸ್ಫೂರ್ತಿ ಸುಟ್ಟಿರೋದು ಆ ಕಡೆ ಈ ಕಡೆ ಹೋಗಿರುತ್ತೆ ಎಷ್ಟೋ ಸಲ, ಕೆಲಸ ಹೆಚ್ಚು ಕಡಿಮೆ ಆಗಿರೋದು. ಹನುಮಂತ ಹೇಗೆ ಮಾಡಿದ್ದಿದ್ರ ಸರ್ವಶಿ ಏನು ಮಾಡಿದ್ರು, ಏನು ಮಾಡ್ತಾರೋ ಪೂರ್ಣ ಪ್ರಜ್ಞರು, ಪೂರ್ಣ ಬಲರಾದ್ದರಿಂದ ಪರ್ಫೆಕ್ಟಾಗಿ ಮಾಡ್ತಾರೆ. ಪರ್ಫೆಕ್ಷನ್ ಮತ್ತೊಂದು ಹೆಸರೇ ಜೀವಕೋಟಿಯಲ್ಲಿ ಯಾರಿಗೆ, ಬ್ರಹ್ಮವಾಯುಗಳ ರುಜುಗಳಿಗೆ ಎಂದೂ ತಪ್ಪು ಮಾಡೋದಿಲ್ಲ. ಅದಕ್ಕೆ ಅವರೇನು ರುಜು ಅಂದ್ರೆ ಏನು, ಯಾವಾಗಲೂ ಸರಿಯಾಗಿ ಮಾಡೋರು ಅಂತ, ಎಂದೂ ತಪ್ಪೇ ಮಾಡದೇ ಇರತಕ್ಕಂಥವ್ರು. ಈ ಸುಡೋ ಕೆಲಸ ಕೂಡ ಹೇಗೆ ಮಾಡಿದ್ರು ಅವರು, ಅಷ್ಟೇ ಪರ್ಫೆಕ್ಟಾಗಿ ಮಾಡಿದ್ರು. ದುರ್ಮತಗಳನ್ನು ಅಷ್ಟೇ ಪರ್ಫೆಕ್ಟಾಗಿ ಖಂಡನೆ ಮಾಡಿದ್ರು. ಅದಕ್ಕೆ ಇವತ್ತು ಎಲ್ಲ ಮತಗಳು ಪರಸ್ಪರ ಖಂಡನೆ ಮಾಡ್ಕೋತಾರೆ. ಅದೇ ಹೊಸ್ತಲ್ಲ, ಖಂಡನೆ ಹೊಸದಲ್ಲ. ಮತ ಅಂದ್ರೆ ಏನಾಗಬೇಕು, ಅಲ್ಲಿಗೆ ಖಂಡನೆ ಇದ್ದೇ ಇರೋದು. ಆದರೆ ಆಚಾರ್ಯ ಮೇಲೆ ಎಲ್ಲರಿಗೂ ಭಾರಿ ಸಿಟ್ಟು. ಯಾತಕ್ಕೆ, ಅವರವ್ರು ಒಂದಾಗಿ ಬಿಡ್ತಾರೆ, ಆಚಾರ್ಯ ಅಟ್ಯಾಕ್ ಮಾಡಕ್ಕೆ ಬರ್ತಾರೆ. ಯಾತಕ್ಕೆ ಅಂದರೆ ಇವರಷ್ಟು ಚೆನ್ನಾಗಿ ಯಾರು ಖಂಡನೆ ಮಾಡಲಿಲ್ಲ. ಅದಕ್ಕೆ ಇವ್ರ ಕಂಡ್ರೆ ಭಾರಿ ಸಿಟ್ಟು. ಸ್ಟ್ರಿಕ್ಟ್ ಆಫೀಸರ್ ಬಂದ್ರೆ ಏನು ಮಾಡ್ತಾರೆ, ವಿರೋಧ ಮಾಡ್ತಾರೆ. ಸ್ವಲ್ಪ ಅಡ್ಜಸ್ಟ್ ಆದರೆ ಸರಿ ಹೋಗ್ಬಿಡ್ತಾರೆ. ಉಳಿದು ಮತ್ತವ್ರು ಏನಾದರೂ ಅವರು ಅಡ್ಜಸ್ಟ್ ಆದರು ಒಂದಲ್ಲ ಒಂದು ಸ್ಟೇಜಲ್ಲಿ ಇವ್ರ ಮತ ಒಪ್ಕೊಂಡ್ಬಿಟ್ರು ಅವರು. ಅದಕ್ಕೆ ದಾಸಗುಪ್ತ ಬರಿಬೇಕಾದ್ರೆ ಹೇಳ್ತಾರೆ ಏನಂತ, ಎಲ್ಲ ಮತಗಳು ಕೂಡ ಒಂದಲ್ಲ ಒಂದು ಸ್ಟೇಜ್ನಲ್ಲಿ ಅಂಡರ್ಗಾನ್ ಕಾಂಪ್ರಮೈಸ್ ವಿತ್ ಮಾನಿಸಮ್ ಅಂತ ಹೇಳಿದ್ರು. ಅದ್ವೈತ ಜೊತೆ ಹೊಂದಾಣಿಕೆ ಮಾಡ್ಕೊಂಡ್ಬಿಟ್ರು ಒಂದಲ್ಲ ಒಂದು ಸ್ಟೇಜಲ್ಲಿ. ಮೊದಲು ಖಂಡನೆ ಮಾಡಿದ್ರು, ಕೊನೆಗೆ ಯಾವುದೋ ಸ್ಟೇಜ್ ಒಪ್ಕೊಂಡ್ಬಿಟ್ರು. ಅದಕ್ಕೆ ಆಚಾರ್ಯ ಬಗ್ಗೆ ಬರೀತಾರೆ ಏನಂತ, ನಾನ್ ಕಾಂಪ್ರಮೈಸಿಂಗ್ ಡ್ಯುಯಲಿಸಮ್. ನಾನ್ ಕಾಂಪ್ರಮೈಸಿಂಗ್ ಡ್ಯುಯಲಿಸಮ್ ಅಂದ್ರೆ ಅರ್ಥ ಏನು, ಯಾವ ಸ್ಟೇಜಲ್ಲೂ ಆಚಾರ್ಯ ದ್ವೈತವನ್ನು ಬಿಡಲಿಲ್ಲ. ಅದರಿಂದ ಏನಾಯ್ತು, ಅಲ್ಲಿಗೆ ಅವ್ರಿಗೆ ಉತ್ತರ ಕೊಡೋದು ಭಾರಿ ಕಷ್ಟ ಆಗಿದ್ದರಿಂದ ಎಲ್ಲರೂ ಎಲ್ಲಿ ಯಾರನ್ನ ಟಾರ್ಗೆಟ್ ಮಾಡಿಕೊಂಡ್ರು, ಆಚಾರ್ಯರು. ಇದು ಅರ್ಥ ಮಾಡಿಕೊಂಡ್ರೆ ಇದು ಪರ್ಫೆಕ್ಷನ್ನೇ ಇದಾಗಿತ್ತು. ರಾವಣನಿಗೆ ಅಷ್ಟೇ, ಹನುಮಂತನಿಗೆ ಭಾರಿ ಸಿಟ್ಟು. ಯಾತಕ್ಕೆ, ಸರ್ವನಾಶ ಮಾಡಿದ್ದು ರಾವಣನನ್ನು ಅವರೇ. ಆದ್ದರಿಂದಾಗಿನೇ ಹನುಮಂತನ ಕಂಡ್ರೆ ಅಷ್ಟು ಸಿಟ್ಟು. ಆದರೂ ನಿರ್ವಾಹ ಇಲ್ಲ, ಏನು ಮಾಡೋಂಗಿಲ್ಲ, ಸತ್ಯ ಆದ್ದರಿಂದ ಒಪ್ಪಲೇಬೇಕು. ಅದಕ್ಕೆ ಪ್ರದಹ್ಯ ಸರ್ವಶಃ ಪುರೀಂ ಮುದಾನ್ವಿತ ಜಗರ್ಜಚ. ಇದು ಮಾಡೋದಕ್ಕೆ ಸ್ಟ್ರೇನ್ ಆಗಲಿಲ್ಲ ಹನುಮಂತನಿಗೆ. ಏನಾಯಿತು, ಮುದ ಎಂಜಾಯ್ ಮಾಡಿಕೊಂಡು. ಪೂರ್ವಪಕ್ಷವನ್ನು ಖಂಡನೆ ಮಾಡೋಕ್ರೆ ಏನು ಮಾಡ್ತಾರೆ ಆಚಾರ್ಯರು, ಎಂಜಾಯ್ ಮಾಡ್ತಾರೆ. ಏನೋ ಭಾರಿ ಕಷ್ಟಪಟ್ಟು ಏನೋ ಮಾಡ್ಲಿಕ್ಕೆ ಹೋಗೋದಿಲ್ಲ, ಎಲ್ಲ ಸಲೀಸ ಅವರಿಗೆ, ಸಲೀಲಂ. ಗರ್ಜನೆ ಮಾಡಿದರು, ಗರ್ಜನೆ ಜಗರ್ಜ, ಗೊತ್ತಾಯ್ತಾ, ಜೋರಾಗಿ ಗರ್ಜನೆ ಮಾಡಿದರು. ಮುದಾನ್ವಿತ ಜಗರ್ಜಚ ಪ್ರದಹ್ಯ ಸರ್ವಶಃ ಪುರೀಂ ದದಾಹ, ಅಲ್ಲಿ ಮುಗೀತು. ದದಾಹ ಜಗರ್ಜಚ, ಗರ್ಜನೆಯನ್ನು ಮಾಡಿದರು, ಸಿಂಹನಾದ. ರಾವಣಂ ಸಪುತ್ರಕಂ, ಇದು ಆಗಿದ್ದೇ ಒಂದು, ಅಂದ್ಕೊಂಡಿದ್ದೇ ಒಂದು, ರಾವಣ ಆಗಿದ್ದೇ ಒಂದು. ಆದರೆ ನೋಡ್ತಾ ಇದ್ದಾನ ಅವನು, ಯಾವ ಸ್ಟೇಜಲ್ಲಿ ಏನು ಮಾಡ್ಲಿಕ್ಕೆ ಬರಲಿಲ್ಲ ಅವನಿಗೆ, ಆರಿಸ್ಲಿಕ್ಕೆ ಬರಲಿಲ್ಲ. ಲಂಕೆಯನ್ನು ಪ್ರೊಟೆಕ್ಟ್ ಮಾಡ್ಕೊಳಕ್ಕಾಗಲಿಲ್ಲ. ಅಟ್ಯಾಕ್ ಮಾಡೋದು ಹಾಳಾಗೋಗಲಿ, ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಅವನಿಗೆ ಆಗಲಿಲ್ಲ. ಅವರೂ ಸತ್ತು ಹೋಗ್ತಿದ್ರು. ಏನು ಮಾಡಿದ್ದೇವರು, ರಾಮದೇವಸ್ಥರು ಮೀಸಲಿಟ್ಟಿದ್ದು ಅಷ್ಟೇ ಹೊರತು ಇಲ್ಲದವ್ರು ಬಂದು ಏನು ಯುದ್ಧಕಾಂಡನೇ ಬೇಕಾಗಿದ್ದಿಲ್ಲ. ಏನು ಮಾಡ್ಬೋದಾಗಿತ್ತು ಹನುಮಂತ, ಅಲ್ಲಿಗೆ ಮುಗಿಸಿ ಸೀತಾ ಕರ್ಕೊಂಡು ಬಂದುಬಿಡ್ಬೋದಾಗಿತ್ತು. ಆದರೆ ಹನುಮಂತ ಎಷ್ಟು ಆ್ಯಕ್ಯುರೇಟ್ ಅಂತ ಕೇಳಿದರೆ, ತನ್ನ ಕೆಲಸ ಎಷ್ಟೋ ಅದನ್ನು ಚೂರು ಬಿಡಲಿಲ್ಲ. ರಾಮನ ಕೆಲಸ ರಾಮನ ಪೂರ್ತಿ ರಾಮನೇ ಮಾಡಬೇಕು. ಅರ್ಥ ಆಯ್ತಾ, ಇದು ವಿಶೇಷವಾದಂಥ ಹನುಮಂತನ ವಿವೇಕ ಇದೆ. ಬಲ ಇದ್ದರೆ ವಿವೇಕ ಇರೋದಿಲ್ಲ, ವಿವೇಕ ಇದ್ದರೆ ಬಲ ಇರೋದಿಲ್ಲ, ಎರಡೂ ಇರೋದಿಲ್ಲ. ಎರಡೂ ಇದ್ದಿದ್ದು ಯಾರಲ್ಲಿ, ಇದು ಪರ್ಫೆಕ್ಟಾಗಿ ಎಲ್ಲ ಕಾಲಕ್ಕೂ ಇದ್ದಿದ್ದು. ರಾವಣಂ ಸಪುತ್ರಕಂ ಸಹ ರಾವಣಂ ಸಪುತ್ರಕಂ, ಪುತ್ರ ಸಮೇತನಾದ ರಾವಣ ಅಂತ ಹೇಳಿದಾಗ ಪುತ್ರ ಪೌತ್ರ ಏನು ಹೇಳಿ ಎಲ್ಲರೂ ಸೇರಿ ಹೋದರು. ಅವರೆಲ್ಲ ಸೇರಿದ್ರು. ತೃಣೋಪಮಂ ವಿಧಾಯಚ, ಸ್ವಲ್ಪ ಕೂಡ ಮ್ಯಾಚ್ ಆಗಲಿಲ್ಲ. ತೃಣೋಪಮಂ ವಿಧಾಯಚ, ಹುಲ್ಲುಕಡ್ಡಿಯಷ್ಟು ಕೀಳಾಗಿ ಕಂಡು ಇಲಾಜಾಲ. ಹುಲ್ಲುಕಡ್ಡಿ ಯಾತಕ್ಕೆ ಎಕ್ಸಾಂಪಲ್ ಕೊಟ್ಟರು, ಒಂದರ್ಥ ಏನೋ ತುಂಬ ಕಡಿಮೆ ಅಂತ, ಇನ್ನೊಂದು ಅರ್ಥ ಏನೋ ಬೆಂಕಿ. ತೃಣಕ್ಕೆ ಏನಾಗೋದು, ಬೆಂಕಿ ಸುಟ್ಟೋಗೋದು. ತೃಣ ಸುಡೋದು ಭಾರಿ ಕಷ್ಟನಾ, ಆ ದೃಷ್ಟಿಯಿಂದ ತೃಣರು ಕೊಡೋದು ಎಷ್ಟು ಸುಲಭನೋ, ಸುಟ್ಟಾಕೋದು ಎಷ್ಟು ಸುಲಭನೋ, ರಾವಣಾದಿಗಳಿಂದ ರಕ್ಷಿತವಾದ ಲಂಕಾಪಟ್ಟಣವನ್ನು ಏನು ಮಾಡಿದ್ರು ಅವರು, ತೃಣದಂತೆ ಸುಟ್ಟಾಕಿದ್ರು.
ಈ ತೃಣದ ಕಥೆ ಎಲ್ಲಿ ಬರುತ್ತೆ? ತಲವಕಾರದಲ್ಲಿ ಬರುತ್ತೆ. ಈ ತೃಣವನ್ನು ಸುಡಿ ನೋಡೋಣ, ಅಗ್ನಿಗಾಗಲಿಲ್ಲ. ತೃಣವನ್ನು ಹಾರಿಸಿ ನೋಡೋಣ, ವಾಯುವಿಗಾಗಲಿಲ್ಲ. ಇಲ್ಲೇನು ಮಾಡಿ ತೃಣೋಪಮಂ ವಿಧಾಯಚ, ತೃಣವನ್ನು ಅವ್ರೇನು ಮಾಡಲಿಕ್ಕಾಗಲಿಲ್ಲ. ಇವರು ಲಂಕಾಪಟ್ಟಣ ಏನು ಮಾಡಿದರು? ತೃಣಪ್ರಾಯ ಮಾಡಿದ್ರು. ಇದು ಈ ವಾಯುದೇವರು. ಆ ವಾಯುದೇವರು ಬೇರೆ. ಯಾರವರು? ಕೋಣ ನಾಶಕ್ಕೆ ಬರುತ್ತೆ. ಆದ್ದರಿಂದ ಆ ವಾಯು ಸೋತ ವಾಯು ಬೇರೆ. ಬೇರೆಯವ್ರು ಏನು ಮಾಡ್ತಾರೆ ನೋಡಿದ್ರೆ, ಆ ವಾಯುದೇವ್ರ ಬಗ್ಗೆ ಇಷ್ಟೆಲ್ಲ ಹೇಳ್ತೀರಿ ನೀವೀಗ, ನೋಡಿ ಸೋತಿದ್ದಾರೆ ಅಂತ ಹೇಳಿದರೆ ಈ ವಾಯುದೇವರಲ್ಲ. ಅಲ್ಲೇ ಹೇಳಿದ್ದಾರೆ ಅದನ್ನು. ನಾಸಿಕಾಭಿಮಾನಿ ವಾಯುದೇವರು, ಕೋಣವಾಯುನೇ ಹೊರತು ಇವರಲ್ಲ. ಆದ್ದರಿಂದ ವಾಯುದೇವರಿಗೆ ಎಂದು ಕೂಡ ಅದು ಹೆಸರು ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಎಲ್ಲೆಲ್ಲಿ ವಾಯುದೇವರು ಬೇರೆ ವಾಯುದೇವರಿಗೆ 49 ಮರುತ್ತುಗಳಿದ್ದಾರೆ, ಅವರೆಲ್ಲರೂ ಏನು ದೋಷ ಹೇಳ್ತಾರೆ ಅದನ್ನು ಇವ್ರಿಗೇನು ತಿಳ್ಕೊಂಡ್ಬಿಡ್ತಾರೆ. ತಪ್ಪದು. ನಿಜವಾಗಲೂ ಆ ದೋಷಗಳಿರೋ ವಾಯುದೇವರೇ ಬೇರೆ, ನಿರ್ದೋಷರ ವಾಯುದೇವರೇ ಬೇರೆ. ಅದಕ್ಕೆ ಮುಖ್ಯ ಪ್ರಾಣ ಅಂತ ಕರೆದು. ಅವರೆಲ್ಲ ಯಾರವರು? ಪ್ರಾಣ, ಮುಖ್ಯ ಪ್ರಾಣ, ಚೀಫ್. ಆಫೀಸರ್ಗೂ ಚೀಫ್ಗೆ ಎಷ್ಟು ವ್ಯತ್ಯಾಸ ಇದೆ. ಚೀಫ್ ಅಂತಷ್ಟೇ ಕಂಟ್ರೋಲ್ಸ್ ಎವ್ರಿಥಿಂಗ್, ಆಲ್. ಆದರೆ ಉಳಿದವರಿಗೆ ಶಕ್ತಿ ಇರುತ್ತೆ, ತಮ್ಮಷ್ಟೇ ತಾವಿರ್ತಾರೆ ಅಷ್ಟೇ. ಉಳಿದ ಪ್ರಾಣದೇವರಿಗೆ ಇವರಿಗೂ ತುಂಬ ವ್ಯತ್ಯಾಸ ಇದೆ. ಏನೋ ಹಾಂ, ಅದು ಯಾವುದಕ್ಕೆ? ಯಾವ ತೃಣಕ್ಕೆ? ಅದಕ್ಕೆ ಅದಕ್ಕೆ ಅದೇ ಹೇಳ್ತಾರೆ. ಯಾತಕ್ಕೆ ಪ್ರೊಟೆಕ್ಷನ್ ಇದೆ? ಯಾತಕ್ಕಿದೆ? ಬಿಕಾಸ್ ಆಫ್ ಹಿಸ್ ಪರ್ಫೆಕ್ಷನ್. ಯಾರನ್ನ ಸಪೋರ್ಟ್ ಮಾಡ್ತಾರೆ? ಸಾಮಾನ್ಯ ಸರಿ ಇದ್ದವರು ಸಪೋರ್ಟ್ ಮಾಡ್ತಾರೆ. ಆಫೀಸ್ನಲ್ಲೇನೆ ಯಾರೋ ಒಬ್ಬನ್ನ ಇದು ಮಾಡ್ತಾರೆ, ಇನ್ಸ್ಪೆಕ್ಷನ್ ಬಂದು ಸಿಕ್ಕಾಕೊಂಡಿದ್ದಾನೆ, ಇವ್ರು ನೋಡ್ತಾರೆ, ಇಲ್ಲ ಅವನು ತಪ್ಪಾಗಿಲ್ಲ, ಅದು ಅವ್ನು ಪರ್ಫೆಕ್ಟ್ ಗೊತ್ತಿದೆ ಅಂತ ಸಪೋರ್ಟ್ ಮಾಡ್ತಾರೆ. ಉಳಿದವ್ರನ್ನಾದ್ರೆ ಸರಿ ಇದ್ರೂ ಸಪೋರ್ಟ್ ಮಾಡಲ್ಲ. ಯಾತಕ್ಕೆ? ಬೇರೆ ಕಡೆ ತಪ್ಪಿದೆ ಬೇಕಾದಷ್ಟು ಅವ್ರು. ಅದಕ್ಕೆ ಹನುಮಂತ ದೇವರು ಹಾಗಿದ್ದಾರೆ ಎಂಬುದಕ್ಕೆ ಕಾರಣ ನಮಗೇನು ಅನಿಸುತ್ತೆ? ದೇವ್ರ ಪಕ್ಷಪಾತಿನೂ ಹಾಗಿದ್ರೆ ಅನಿಸುತ್ತೆ. ಅಲ್ಲ, ಹನುಮಂತನಲ್ಲಿ ಪಕ್ಷಪಾತ ಮಾಡೋಕ್ಕೆ ಏನು ಕಾರಣ? ಗುಣಗಳ ಕಾರಣ. ಗುಣನಿಮಿತ್ತಿಕವಾದ ಪ್ರೀತಿ, ದೋಷ ನಿಮಿತ್ತಿಕವಾದ ದ್ವೇಷ, ಅವೆರಡು ಏನವು? ವರ್ಚು. ನಿಜವಾದ ದೊಡ್ಡ ಗುಣ ಅದು. ಗೊತ್ತಾಯ್ತಾ? ಗುಣ ಇದ್ದಲ್ಲಿ ದೋಷ ಕಾಣೋದು, ದೋಷ ಇದ್ದಲ್ಲಿ ಗುಣ ಕಾಣೋದು, ಅದು ತಪ್ಪು. ಗುಣವನ್ನು ಗುಣವನ್ನಾಗಿ ಕಾಣಬೇಕು, ದೋಷವನ್ನು ದೋಷವನ್ನಾಗಿ ಕಾಣಬೇಕು. ಆ ದೃಷ್ಟಿಯಲ್ಲಿ ವಾಯುದೇವರು ಮಾಡಿದ್ದೇನೋ ಹಾಗಿರೋದ್ರಿಂದ ರಾಮದೇವರು ಏನು ಮಾಡ್ತಾರೆ? ಮುಂದೆ ಬರುತ್ತೆ, ಭಾರಿ ಹೊಗಳ್ತಾರೆ. ಹನುಮಂತಷ್ಟು ಯಾರೂ ಹೊಗಳಿಲ್ಲ. ಭರತ ಅಷ್ಟೆಲ್ಲ ತ್ಯಾಗ ಮಾಡಿದರೂ ಕೂಡ ಹನುಮಂತಷ್ಟು ಪ್ರಶಂಸೆ ಗುರಿ ಆಗೋದಿಲ್ಲ. ಗೊತ್ತಾಯ್ತಾ? ಭರತನ ಸೇವೆ ರೀತಿಯೇ ಬೇರೆ, ಗೊತ್ತಾಯ್ತು? ಹನುಮಂತನ ಮಾಡಿದ ಸೇವೆ ರೀತಿಯೇ ಬೇರೆ, ಅಗಾಧ. ಅದು ಕಂಪೇರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಲಕ್ಷ್ಮಣನಂತೂ ರಾಮದೇವ್ರು ಬೈದೇ ಬಿಟ್ಟಿದ್ದಾರೆ, ತಪ್ಪು ಮಾಡಿದೆ ಅಂತ ಹೇಳಿಬಿಟ್ಟಿದ್ದಾರೆ. ಭರತ ಲಕ್ಷ್ಮಣರಲ್ಲಿ ವಿಷಯ ಬಂತು. ಹೀಗಾಗಿ ಸರಿಯಾಗಿ ಯೋಚನೆ ಮಾಡಿದರೆ ಹನುಮಂತ ಆ ರೀತಿ ನಡ್ಕೊಂಡಿದ್ದರಿಂದ ಅದಕ್ಕೆ ನಾವೇನು ಮಾಡಬೇಕು? ಸಾಧ್ಯವಾದಷ್ಟು ಏನು ಮಾಡಬೇಕು? ಕೊನೆ ಪಕ್ಷ ಎಲ್ಲ ಸರಿ ಮಾಡ್ಲಿಕ್ಕಾಗೋದಿಲ್ಲ, ಬಿಟ್ಟುಬಿಡೋಣ. ಕೊನೆ ಪಕ್ಷ ಏನು ಮಾಡಬೇಕು? ಸಾಧ್ಯವಾದಷ್ಟು ಎರಡು ಸರಿಯಾಗಿ ಮಾಡಬೇಕು, ಮತ್ತೆ ಭಕ್ತಿಯಿಂದ ಮಾಡಬೇಕು. ಸರಿಯಾಗಿ ಮಾಡಿದ ಭಕ್ತಿನೇ ಇಲ್ಲ. ಅರ್ಥ ಆಯ್ತು? ಹೌದು, ಎಲ್ಲ ಅಡುಗೆ ಮಾಡಿದ್ರೆ ಒಂದು ರುಚಿನೇ ಇಲ್ಲ. ತೊಗೊಂಡು ಏನು ಮಾಡ್ಬೇಕು? ಅದನ್ನು ತಾವು ದುರ್ಯೋಧನದಿದ್ದಾಗೆ ಏನು ಉಪಯೋಗ ಇಲ್ಲ ಅಂತ ನಾ ಇಷ್ಟಪಡೋದಿಲ್ಲ ಅಂತ ಹೇಳಿದ್ನಲ್ಲ, ಹಾಗೆ ಒಂದೇ ಮಾಡಿದ್ದಾರೆ. ಹೇಗಿದೆ ಅದು? ಭಾರಿ ಚೆನ್ನಾಗಿದೆ. ಅದೇ ಪತ್ರಂ ಪುಷ್ಪಂ ಫಲಂ ತೋಯಂ. ಒಂದು ಹೂ ಹಾಕಿ ಸಾಕು, ಒಂದು ಪತ್ರ ಹಾಕಿ, ಹಿಂದೆ ಏನಿರ್ಬೇಕು? ಅದರಲ್ಲಿ ಭಕ್ತಿ ಇರಬೇಕು. ಭಕ್ತಿ ಇಲ್ಲದೆ ಹೋದರೆ ದಾಸರ ಹೇಳ್ತಾರೆ, ಆಧಾರವಿಲ್ಲದ ಅಮೃತಾನ್ನ ವೇತಕ್ಕೆ. ಅಮೃತಾನ್ನ ಬಡಿಸಿದ್ದಾರೆ, ಆಧಾರ ಇಲ್ಲ. ಇನ್ನೊಬ್ರು ಬರೀ ಏನೋ ಗಂಜಿ ಹಾಕ್ತಿದ್ದಾರೆ, ಓ ಭಾರಿ ಖುಷಿ. ಯಾತಕ್ಕೆ? ಭಕ್ತಿಯಿಂದ ಕೊಡ್ತಾರೆ, ಪ್ರೀತಿಯಿಂದ ಕೊಡ್ತಾರೆ. ಇಲ್ಲಿ ಇದು ಇಟ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. ತದಹಂ ಭಕ್ತ್ಯುಪಹೃತಮಸ್ಯಾಮಿ ಪ್ರಯತಾತ್ಮನ. ತದಹಂ ಭಕ್ತಿ ಉಪಹೃತ. ಭಕ್ತಿ ಉಪಹೃತ ಅಂದ್ರೇನು? ಭಕ್ತಿಯಿಂದ ಸಮರ್ಪಿತವಾದನ್ನು ಸ್ವೀಕಾರ ಮಾಡ್ತೇನೆ, ಅದ್ರ ಕ್ವಾಂಟಿಟಿ ನೋಡೋದಿಲ್ಲ. ನಾನು ಕ್ವಾಂಟಿಟಿ ನೋಡೋದಿಲ್ಲ, ಭಕ್ತಿ ನೋಡ್ತೇನೆ. ಅದು ನಿಷಿದ್ಧ ಆಗಿರಬಾರ್ದಷ್ಟೇ, ಕ್ವಾಲಿಟಿ ನೋಡ್ತಾನೆ. ಭಕ್ತಿ ಎಂಬುದು ಹಿಂದೆ ಕ್ವಾಲಿಟಿ ಕ್ವಾಂಟಿಟಿ ನೋಡೋದು. ಕ್ವಾಲಿಟಿ ಕ್ವಾಂಟಿಟಿ ಅಲ್ಲ. ಕ್ವಾಲಿಟಿಯಲ್ಲಿ ನಿಜವಾದ ಕ್ವಾಲಿಟಿ ಎರಡು, ಒಂದು ವಸ್ತುವಿನಲ್ಲಿರಬೇಕು, ಇನ್ನೊಂದು ಎಲ್ಲಿರಬೇಕು? ಮನಸ್ಸೊಳಗಿರಬೇಕು. ಅದಿದ್ದಾಗ ಹನುಮಂತ ಮಾಡಿದ ಕೆಲಸ ಇಷ್ಟು. ಅದಕ್ಕಾಗಿಯೇ ಹೇಳಿ. ಹಾಂ ಹಾಂ ಅದಕ್ಕೆ ಇಲ್ಲ ಇಲ್ಲ, ಎಲ್ಲಿ ಬಂತದು? ಇಲ್ಲ ಇಲ್ಲ ಇಲ್ಲ, ಅದೇನು ಮಾಡಿದ್ದಾರೆ ಅಂದರೆ ಬ್ರಹ್ಮನ್ ಪ್ರೊಟೆಕ್ಷನ್ ಇಲ್ಲ. ಅದಕ್ಕೆ ಇದ್ದಿದ್ರೆ ಏನಾಗ್ತಿತ್ತು? ಅಂದರೆ ಹಾಂ ಅಲ್ಲ, ಅಲ್ಲಿ ಇದ್ದಿದ್ದೇನು ಗೊತ್ತಾ? ಸಿಂಪಲ್ ಆನ್ಸರ್ ಇರೋದು ಇಲ್ಲೇ ಇಷ್ಟು. ಅವ್ರಿಗೆ ಅಹಂಕಾರ ಇತ್ತು, ಅಲ್ಲಿ ಸಮಸ್ಯೆ ಇದ್ದಿತ್ತು. ಅಲ್ಲ, ಅದಕ್ಕೋಸ್ಕರ ಏನಾಯ್ತು? ಅವರಿಗೆ ಅಹಂಕಾರ ಇದ್ದಿದ್ದರಿಂದ ಮಾಡ್ಲಿಕ್ಕಾಗಲಿಲ್ಲ. ಯಾವಾಗ ಇಂದ್ರದೇವರು ಬಂದರು ಅವ್ರಿಗೇನಾಯ್ತು? ನೀನ್ಯಾರು ಅಂತ ಹೇಳಿದ ತಕ್ಷಣ ಏನು ಶುರು ಮಾಡ್ತಿದ್ರು ಅವರು? ಓ ಹಾಗೆ. ಇವ್ರು ಹೇಳಿಲ್ಲ ನೀನ್ಯಾರು ಫಸ್ಟ್ ಅಂತ ಕೇಳಿದ್ರು. ನೀವ್ಯಾರು ಫಸ್ಟ್ ಎಲ್ಲ ಮಾಡಿದ್ದು, ನೀವ್ಯಾರು ತಷ್ಟ ಅದೃಶ್ಯ ಆಗಿಬಿಟ್ಟು ಕೇಳ್ತಾ ಇರೋದು, ಅದೃಶ್ಯ ಆಗಿಬಿಟ್ರು. ಅಲ್ಲಿ ಯಾರು ಬಂದ್ರಾಗ? ಪಾರ್ವತಿ ದೇವಿ ಬಂದು ಪ್ರಶ್ನೆ ಉತ್ತರ ಮುಗಿದೋಯ್ತು. ಅಂದರೆ ಅದು ಬೇಕು, ಅದು ಇಂದ್ರದೇವರು ವಿನಯ ಇತ್ತು.
ಅರ್ಥ ಆಯ್ತಾ? ಸೊ ಇದರದೇ ಟೀಕಾಚಾರ ಎಷ್ಟಿದೆ ಅವರಲ್ಲಿ ವಿನಯ, ಅದೇ ರೀತಿ ವಿನಯ ಇದೆ. ಅದರಿಂದ ಏನಾಯ್ತು ಅವ್ರದ್ದು ಲೋಕಮಾನ್ಯ ಆಗುತ್ತೆ. ಅಲ್ಲಿ ಪ್ರಾಬ್ಲಮ್ ಇರೋ ದೋಷ ಇತ್ತು ಅವರಲ್ಲಿ, ಇಂಪಾರ್ಟೆಂಟ್ ಅಂದರೆ ದೋಷ ಇತ್ತು. ವಾಯುದೇವರಲ್ಲಿ ಏನಿಲ್ಲ, ದೋಷ ಇಲ್ಲ. ದೋಷ ಇಲ್ಲದವರಲ್ಲಿ ದೇವತೆ ಅನುಗ್ರಹ ಮಾಡಿ, ಗುಣ ಇರಬೇಕು, ದೋಷ ಇರಕೂಡು. ಅವ್ರು ಉಲ್ಟಾ ಪಟ್ಟ ಗುಣ ಇರೋದೆಲ್ಲ ದೋಷ ಬೇಕಾದಷ್ಟು ಇರುತ್ತೆ. ಆದ್ದರಿಂದ ಇಷ್ಟು ಮಾಡ್ತಾರೆ ದೇವರು ಪರಮಾನುಗ್ರಹ ಇದೆ. ಅರ್ಥ ಆಯ್ತಾ? ಅದಕ್ಕೆ ತಮಾಷೆ ಮಾಡ್ತಾರೆ, ನೀವು ಹನುಮಂತ ದೇವರಿಗೆಲ್ಲ ಅನುಗ್ರಹ ಮಾಡಿ ಭಾರಿ ದೊಡ್ಡ ವಿಷಯ ಅಲ್ಲ. ಯಾಕೆ ಗುಣ ನಮ್ಮಲ್ಲಿ ಏನೂ ಇಲ್ಲ, ನನ್ನ ಮಾಡು ಭಾರಿ ದೊಡ್ಡದು, ನನ್ನ ಮಾಡು ಭಾರಿ ದೊಡ್ಡದಾಗಿತ್ತು. ಯಾಕೆ ಬುದ್ಧಿವಂತರಿಗೆಲ್ಲ ಹೇಳ್ತಾರೆ, ಬುದ್ಧಿವಂತರನ್ನ ಸೆಲೆಕ್ಟ್ ಮಾಡಿ ಪಾಠ ಹೇಳ್ಕೊಡೋದು ಬೇರೆ, ದಡ್ರಿ ಪಾಠ ಹೇಳ್ಕೊಡೋದು ಬೇರೆ. ಹಿಂದೆ ನ್ಯಾಷನಲ್ ಕಾಲೇಜ್ ಇತ್ತಲ್ಲ, ಈಗ ಕಡಿಮೆ ಆಗುತ್ತೆ, ಭಾರಿ ಹೆಸರಿತ್ತು ಅದಕ್ಕೆ. ಎಲ್ಲ ಅದನ್ನು ಬೈತಿದ್ರು ಇಂಡೈರೆಕ್ಟ್ಲಿ. ಅದಕ್ಕೆ ಸೆಲೆಕ್ಷನ್ ಮಾಡೋದಲ್ಲ ಯಾರನ್ನ, ಭಾರಿ ಬುದ್ಧಿವಂತರನ್ನ. ಅದೇನು ಮಹಾ ದೊಡ್ಡದು ಅಂಥೇಳಿ ಅದು ಬೇರೆ. ಅಲ್ಲಿ ಸೆಲೆಕ್ಟ್ ಆಗ್ಬೇಕಾದ್ರೆ ಆ ಕ್ವಾಲಿಟಿ ಇದ್ರೆ ತಾನೇ ಸೆಲೆಕ್ಟ್ ಆಗೋದು. ಅದು ಗುಣ ದೋಷ ಮಾಡ್ತಿದ್ದೀರಿ ಎಲ್ಲ ಕೂಡ. ಬುದ್ಧಿವಂತರು ಬರಲಿ ಅಂತ ಬುದ್ಧಿವಂತರಾಗಲಿ, ಹೇಗಿದ್ರೆ ನೀವು ಬುದ್ಧಿವಂತರಾಗಿ ಬನ್ನಿ ಅಷ್ಟೇನೆ. ಅರ್ಥ ಆಯ್ತಾ? ಅದನ್ನ ಬೈಲಕ್ಕೊಂದು ಉಪಯೋಗ ಮಾಡ್ಕೋತಾರೆ. ಹನುಮಂತನ ಉದ್ಧಾರ ಮಾಡಿದ್ದು ದೊಡ್ಡದಲ್ಲ, ನನ್ನ ಉದ್ಧಾರ ಮಾಡಬೇಕು. ಯಾಕೆ ನಾವು ಆಪೋಸಿಟ್, ಹನುಮಂತರಿಗೆ ಆಪೋಸಿಟ್. ನಾವು ಅಷ್ಟು ಕಡಿಮೆ ಹೆಚ್ಚು ಭಾರಿ ದೊಡ್ಡದು ಅಂತ ಹೇಳ್ತಾರೆ. ತಮಾಷೆ ಅದೆಲ್ಲ. ನಿಂದಾಸ್ತುತಿಗಳಲ್ಲಿ ಕಾನ್ಸೆಪ್ಟ್ ಬರುತ್ತೆ. ಟ್ರೂ, ಸತ್ಯ ಅದು. ಅದು ಆ್ಯಕ್ಚುಲಿ ಅದಕ್ಕೆ ಏನಂತಾರೆ, ಅದು ನಿಂದೆ ಕಂಡ್ರೆ ಏನದು ಸ್ತೋತ್ರ. ಅದನ್ನು ಹನುಮಂತ ಯೋಗ್ಯತೆ ನನಗಿಲ್ಲ, ದಯವಿಟ್ಟು ಉದ್ಧಾರ ಮಾಡುವಂತ ಅಷ್ಟೇ ಪ್ರಾರ್ಥನೆ ಹೊರತು ಹನುಮಂತನ ನಿಂದೇನೂ ಅಲ್ಲ, ಇದ್ರದ್ದು ಅಲ್ಲ. ಸರಾವಣಂ ಸಪುತ್ರಕಂ ದೃಢೋಪಮಂ. ಆಚಾರ್ಯ ಎಷ್ಟೋ ಸರ್ತಿ ಹೇಳ್ತಾರೆ, ಎಷ್ಟು ಅದ್ಭುತ ದೇವರು ಮಾಡಿದ್ದು. ಅದು ಏನೂ ಅಲ್ಲ, ಅದ್ರ ಮುಂದೆ ಮತ್ತೆ ಹೇಳ್ತಾರೆ. ಆತ ಶಕ್ತಿಗೆ ಏನಲ್ಲ, ಅದು ದೇವರ ಶಕ್ತಿಗೆ ಏನೂ ಅಲ್ಲ. ಬಟ್ ನಮಗೆ ಮಾತ್ರ ಭಾರಿ ದೊಡ್ಡದು ಅದು. ಈ ಎರಡು ಆ್ಯಂಗಲಲ್ಲಿ ನೋಡ್ಬೇಕಾದ್ರೆ, ಯಾವುದನ್ನ ದೇವರ ದೃಷ್ಟಿಯಲ್ಲಿ ನೋಡಿದಾಗಲೂ ಕೂಡ ಅದು ನಥಿಂಗ್ ದೇವರಿಗೆ. ಗುರುದವ್ರ ದೃಷ್ಟಿಯಿಂದ ನೋಡಿದಾಗ ಏನದು ಅನ್ಇಮ್ಯಾಜಿನಬಲ್. ರಮಾದೇವಿಗೂ ಇಮ್ಯಾಜಿನ್ ಮಾಡ್ಲಿಕ್ಕಾಗಲ್ಲ, ಅಷ್ಟು ದೊಡ್ಡವನು ದೇವರು. ದೇವ್ರ ದೃಷ್ಟಿಯಿಂದ ಏನೂ ಅಲ್ಲ. ದೇವ್ರ ಒಟ್ಟು ಶಕ್ತಿಯಲ್ಲಿ ಲೆಕ್ಕಕ್ಕೆ ಬರೋದಿಲ್ಲ. ಇದು ವಿಚಿತ್ರವಾದಂಥ, ಅದು ಮಹಿಮವರ್ಣನೆ ಮಾಡೋ ರೀತಿ ಅದು. ತರಾವಣಂ ಸಪುತ್ರಕಂ ತೃಣೋಪಮಂ ವಿಧಾಯ ಚ ತಯೋ ಪ್ರಪಶ್ಯತೋ ಪುರೀಂ ವಿಧಾಯ ಭಸ್ಮಸಾಧ್ಯಯು. ರಾವಣ ಮಾಡಿದ್ದು, ರಾಮದೇವರು ದೂರ ಹೋಗಾಗ ಪ್ರಾಣ ಮಾಡಿ, ಲಕ್ಷ್ಮಣನ ಹೋಗಾಗ ಮಾಡಿ, ಮಾರ್ಜಕ ಕೂಗಿಸಿ, ಇಷ್ಟೆಲ್ಲ ಮಾಡಿ, ಮೋಸ ಮಾಡಿ, ಮಾಯಾ ಸನ್ಯಾಸಿಯಾಗಿ ಎಷ್ಟು ಮಾಡಿದವನು. ಇಷ್ಟೆಲ್ಲ ಮಾಡಿ ಕದ್ದಿದ್ದು ಮಾಯಾ ಸೀತಾನ ಒರಿಜಿನಲ್ ಅಲ್ಲೇ ಅಲ್ಲ. ಆದರೆ ಹನುಮಂತ ಮಾಡ್ತಿರೋದು ಏನೀಗ, ಇಡೀ ರಾವಣ ನೋಡಬೇಕು, ಮಕ್ಕಳು ನೋಡಬೇಕು, ಸೈನ್ಯ ಎಲ್ಲರೂ ನೋಡ್ತಿರ್ಲಿಕ್ಕೆ ಮಾಡಿದ್ದೆ, ನೋಡಿದೆ ಅಂತ ಹೇಳ್ತಾರೆ. ಇದು ಗ್ರೇಟ್. ನೋಡ್ತಿರ್ಬೇಕಾದ್ರೆ ಮಾಡಿದ್ದೆ. ಪ್ರಪಶ್ಯತೋಹೋ, ಬರೀ ಪಶ್ಯತೋಹ ಅಲ್ಲ, ಪ್ರಪಶ್ಯತೋಹೋ, ಕಣ್ಣು ಬಿಟ್ಟಾಗ ನೋಡ್ತಿದ್ರು ಅಂತ ಹೇಳ್ತಾರಲ್ಲ, ಅಂತಹ ರೀತಿ ಮಾಡಿದಾಗ ಎಷ್ಟು ಗ್ರೇಟ್ ಹನುಮಂತ. ರಾವಣ ಎಷ್ಟು ಚಿಕ್ಕವನಾಗ್ತಾನೀಗ. ಮಾಡಿದ್ದು ಕೆಟ್ಟ ಕೆಲಸ, ಅದು ಮಾಡಿ ಎಷ್ಟು ಮೋಸ ಮಾಡಿ ಅವನು ಮಾಡಿದ್ದು ಏನಿಲ್ಲ. ಫುಲ್ ಚಾನ್ಸ್ ಕೊಟ್ಟಿದ್ದಾರೆ ಅವರಿಗೆ. ಬಟ್ಟೆ ಸುತ್ತಲಿಕ್ಕೆ, ಎಣ್ಣೆ ಹಾಕ್ಲಿಕ್ಕೆ, ಬೇರೆ ಎಲ್ಲದಕ್ಕೂ ಚಾನ್ಸ್ ಕೊಟ್ಟಿದ್ದಾರೆ. ಆಮೇಲೆ ಹೊಡೆದಿರೋದು. ಇಲ್ಲೇನು ಪಾಪ ಜಟಾಯುವನ್ನು ಕೊಂದಾಕ್ಬಿಡ್ತಾನೆ, ಮೋಸದಿಂದ ಕೊಂದುಬಿಡ್ತಾನೆ ರಾವಣ. ಬರೀ ಮೋಸ ಅವನು. ಇಲ್ಲೇನಿಲ್ಲ. ಪ್ರಪಶ್ಯತೋ ಪುರೀಂ ವಿಧಾಯ ಭಸ್ಮಸಾತ್ ಯಯೋ, ಅದನ್ನು ಬೂದಿ ಮಾಡಿಬಿಟ್ಟು ಯಯೋ ಅಲ್ಲಿಂದ ಹೊರಟಾಯಿ. ವಿಲಂಘ್ಯ ಚಾರಣವಂ ಪುನಃ ಸ್ವಜಾತಿಭಿ ಪ್ರಪೂಜಿತಃ ಪ್ರಭಕ್ಷ್ಯ ವಾನರೇಶಿತು ಮಧುಪ್ರಭುಂ ಸಮೇಯಿವಾನ್. ವಿಲಂಘ್ಯ ಚಾರಣವಂ ಪುನಃ ಮತ್ತೆ ಅರ್ಣವಂ. ಇಲ್ಲಿ ಅಂಗದಾಗಿದ್ದರೆ ಆಗ್ತಿರ್ಲಿಲ್ಲ, ಈಗ ಆರ್ಲಕ್ಕೆ ಬರ್ತದೆ, ಮುಂದೆ ಗೊತ್ತಿರೋ ವಾಪಸ್ ಹೋಗ್ಲಿಕ್ಕೆ ಬರ್ತಿದ್ದಿಲ್ಲ. ಆದ್ದರಿಂದ ಏನು ಪುನಃ ಅರ್ಣವಂ ವಿಲಂಘ್ಯ ಅಂದ್ರೆ ಏನು, ಮತ್ತೆ ಎಫರ್ಟ್ಲೆಸ್ ಆಗಿ, ಲೀಲಾಜಾಲವಾಗಿ, ಸ್ಟ್ರೈನ್ ಇಲ್ಲ. ಹೋಗ್ಬೇಕಾರಿರೋ ಸ್ಟ್ರೈನು, ಎಷ್ಟೊತ್ತಿಗೆ ಉತ್ಸಾಹ ಬರ್ಬೇಕಾರಿರೋದಿಲ್ಲ, ಆಗಲೇ ಸುಸ್ತೊಡೆದು ಬಿಟ್ಟಿರ್ತಾರೆ. ಅದ್ರ ಇಲ್ಲಿ ವಿಲಂಘ್ಯ ಚಾರಣ. ಎಲೆ ಹಿಡ್ಕೊಳ್ಳೋಷ್ಟಿರೋ ಆಸಕ್ತಿ ವ್ಯಾಪಾರಿ ಕ್ಯಾರಿ ಅಂತ ಕೇಳೋದಿಲ್ಲ, ಬಿಟ್ಟು ಓಡೋಗ್ಬಿಡ್ತಾರೆ. ಸುಸ್ತಾಗ್ಬಿಟ್ಟಿರುತ್ತೆ. ಎಲೆ ಊಟಕ್ಕೆ ಕೊಡ್ಬೇಕಾದ್ರೆ, ಎಲೆ ಹಾಕ್ಕೋಬೇಕಾದ್ರೆ ಉತ್ಸಾಹ ಎದ್ದಾಗ ಏನಿರುತ್ತೆ, ಬಿಟ್ಟು ಹೋಗ್ಬಿಡ್ತಾರೆ ಆ ಕಡೆ. ಆ ಪಾಪ ಹುಡುಗ ಎರಡೇ ಪಂಕ್ತಿ ಕಾಯ್ತೆ ಖಾಲಿ. ವಿಲಂಘ್ಯ ಚಾರಣವಂ ಪುನಃ ಸ್ವಜಾತಿಭಿ ಪ್ರಪೂಜಿತ. ಸ್ವಜಾತಿಭಿ ಯಾರವರು, ಎಷ್ಟು ಚೆನ್ನಾಗಿದೆ. ಸ್ವಜಾತಿ ಅಂದ್ರೆ ಏನು, ತನ್ನ ಜಾತಿಯವರು ಅಂದ್ರೇನು, ಯೋಗ್ಯರು ಅಂತ ಅರ್ಥ. ಅವರೆಲ್ಲ ಯೋಗ್ಯರು, ದೇವತೆಗಳಾದ್ರಿಂದ ಅವರು ಭಾರಿ ಕೊಂಡಾಡಿದ್ರು. ರಾವಣನ ಕಡೆಯವರು ಬೈದರು. ಇಲ್ಲಿ ನೋಡಿ, ಆ ಪಾಪ ಸೈನ್ಯ ಸತ್ತರೆ ಇವರು ಏನು ಮಾಡಿದ್ರಿ, ಕೆಲವರು ನಮ್ಮವರೇ ಸೆಲೆಬ್ರೇಟ್ ಮಾಡಿದ್ರು. ಎಷ್ಟು ಅನ್ಯಾಯ ಅಲ್ಲ ಏನದು ಅಲ್ಲ. ಸೆಲೆಬ್ರೇಟ್ ಮಾಡಿದ್ರೆ ಮೂರ್ಖತನದ ಕ್ಲೈಮ್ಯಾಕ್ಸ್, ದುಷ್ಟತನ ಇನ್ನು ಹೇಳೋದಾದ. ಅವ್ರು ಸತ್ತಿರೋದು ಪಾಪದ್ದೆ. ಯಾವ್ದಕ್ಕೆ ಎಷ್ಟು ಹೆಲ್ಪ್ ಮಾಡಿದ ಒಬ್ಬಕ್ಕೆ ಸತ್ತರೆ, ದುರಂತ ಸಾವು ಕಂಡ್ರೆ, ಯಾರೇ ದುರಂತ ಸಾವು ಕಂಡ್ರೆ ಮನಸ್ಸಿಗೆ ಏನನ್ಸುತ್ತೆ ಸ್ವಲ್ಪ, ಅಯ್ಯೋ ಪಾಪ ಅಂತ. ಅಂಥವ್ರು ಆ ರೀತಿ ಸತ್ತಾಗ ಇವರು ಇದು ಮಾಡ್ತಾರೆ ಅಂದರೆ ಹುಚ್ಚರು, ಮೂರ್ಖರು, ದುಷ್ಟರು ಎಂದು ಹಾಗಾಗಬಾರ್ದು. ರಾವಣನ ಕಡೆಯವ್ರು ಅಂಥವ್ರು, ಹನುಮಂತನ ಬೈದ್ರು ಅವ್ರು ಅಷ್ಟೇನೆ.
ಇವು ಸ್ವಜಾತಿಭಿ ಆದ್ರಿಂದ ಏನಾಗಲಿಲ್ಲ, ದೇಶಭಕ್ತರು ಅದನ್ನು ದ್ವೇಷ ಮಾಡೋದಿಲ್ಲ, ಉಳಿದವ್ರು ಹಾಗೆ ಮಾಡ್ತಾರೆ. ಸ್ವಜಾತಿಭಿ ಪ್ರಪೂಜಿತ ಬರೀ ಪೂಜಿತ ಅಲ್ಲ, ಪ್ರಪೂಜಿತ, ಭಾರಿ ಸಣ್ಣ ಪೂಜೆ ಹನುಮಂತನ ಪೂಜೆ ಹೇಗೆ ಮಾಡಬೇಕು, ಪ್ರಪೂಜಿತ ಮಾತರ್ಮೆ ಮಾತಾರೇಶ್ವನ್ ಪಿತರತ ಹಾಗೆ ಪೂಜೆ ಮಾಡಬೇಕೆ ಹೊರತು ಸಾಮಾನ್ಯ ಪೂಜೆ ಮಾಡೋಕ್ಕೆ ಸಾಧ್ಯ ಇಲ್ಲ. ವಿಲಂಘ್ಯ ತುಂಬ ಸ್ವಾರಸ್ಯ ಇದೆ. ಇಷ್ಟೆಲ್ಲ ಮುಗೀತು, ಬೆಂಕಿ ಇಟ್ಟೆಲ್ಲ ಆಯಿತು, ಸುಟ್ಟು ಹನುಮಂತ ಏನು ಮಾಡ್ತಾನೆ, ವಿಭೀಷಣ ಮನೆ ಬೆಂಕಿ ಇಡೋದಿಲ್ಲ, ರಾಮಭಕ್ತ, ಅದು ವಿವೇಕ. ಆಮೇಲೆ ಏನು ಮಾಡಿದ್ದು, ಅಷ್ಟೆಲ್ಲ ಮಾಡಿ ಒಂದು ಯೋಚನೆ ಮಾಡಿದ್ದಂತ ಹನುಮಂತ. ಈ ಗಲಾಟೆಗಳು ಅಶೋಕನು ಸುಟ್ಟೋಯ್ತು, ಏನು ಗತಿಯೋ, ಏನಾಯ್ತೋ ಏನೋ, ಇವೆಲ್ಲ ಏನಿದು ವಿಡಂಬನೆ ಅಷ್ಟೇ. ಕೆಲಸ ಮಾಡಿ ಅದ್ರ ಜೊತೆ ಯೋಚನೆ ಮಾಡಬೇಕು ಅಂತ ಅರ್ಥ. ಮುಖ್ಯമായ ಕೆಲಸ ಮಾಡ್ಲಿಕ್ಕೆ ಹೊರಟಾಗ ಯಾವುದೋ ಒಂದು ದೃಷ್ಟಿಯಿಂದ ಇನ್ನೊಂದಕ್ಕೆ ದೊಡ್ಡ ತೊಂದರೆ ಆಗಬಾರ್ದು. ಅದರಿಂದ ಎಂದೂ ಅದು ಕೆಲಸ ಆಗಿಲ್ಲ. ಎಷ್ಟೋ ಸರ್ತೆ ಟ್ರಿಕ್ ಏನು ಗೊತ್ತಾ, ಯಾಕೆ ಕಿಡ್ನಾಪ್ ಮಾಡ್ತಾರೆ, ಅವನಿರೋವರಿಗೆ ಇವರು ಸೇಫು, ಗೊತ್ತಾಯ್ತು, ಅವ್ನು ಬಿಟ್ಬಿಟ್ಟು ಅವ್ರು ಹೊಡೆದಾಕ್ಬಿಡ್ತಾರೆ, ಅವನಿಗೋಸ್ಕರ ತಗೊಂಡು ಬಿಡ್ತಾರೆ. ಹನುಮಂತ ಲೆಕ್ಕ ಬರಲಿಲ್ಲ, ಯಾಕೆ ಅಂಥ ವಿವೇಕ ಇದೆ, ಪರ್ಫೆಕ್ಷನ್ ಇದ್ದಿದ್ದಕ್ಕೆ ಏನೂ ಆಗಲೇ ಇಲ್ಲ. ವಿಷ್ಣು ಸೀತಾಕೃತಿ ಏನೂ ಆಗಲೇ ಇಲ್ಲ. ಮತ್ತೆ ಆಮೇಲೆ ಆರಿಸ್ತಾನೆ ಬೆಂಕಿನ, ಇದು ಭಾರಿ ಆಶ್ಚರ್ಯ. ಅವರಿಟ್ಟ ಬೆಂಕಿನ ಹನುಮಂತ ಆರಿಸ್ತಾನೆ. ಈಗ ಇದ್ರ ಅರ್ಥ ಏನು, ಮೊದಲೇ ಆರಿಸ್ಬೋದಾಯ್ತು ಮನಸ್ಸು ಬಂದಿದ್ರೆ, ಮೊದಲೇ ಯಾಕೆ ಆರಿಸಲಿಲ್ಲ, ಇಷ್ಟಲ್ಲಿ ಕೆಲಸ ಮಾಡಬೇಕಾಗಿತ್ತು, ಆರಿಸಲಿಲ್ಲ. ಈಗೇನಾಯಿತು, ಸಮುದ್ರದಲ್ಲಿ ಹದ್ದಿದ್ದಂತ ಹೋಗ್ಬಿಟ್ಟು ಬಾಲನ ಹದ್ದಿತ್ತ ದೇವತೆಗಳೆಲ್ಲ ನೋಡ್ತಾ ಇದ್ದಾರೆ, ಏನಾಗಿದೆ ನೋಡಬೇಕು ಅಂತೇಳಿ. ಹನುಮಂತನಿಗೆ ಏನೂ ಆಗಲಿಲ್ಲ, ಬಾಲನೂ ಸುಡಲಿಲ್ಲ. ಬಾಲತ್ತು ಎಷ್ಟೊತ್ತು ಉರಿದಿದೆ, ಸುಮಾರು ಅದು ಗಂಟೆಗಟ್ಟಲೆ ಉರಿದಿದೆ. ಏನಾಗಿದೆ ನೋಡೋಣ ಅಂತ ನೋಡ್ತಾ ಇದ್ರಂತೆ. ತೆಗೆದು ನೋಡಿದರೆ ಹೇಗಿದೆ ಗೊತ್ತಾ, ಏನು ಬೆಂಕಿಟ್ಟು ಗುರುತು ಕೂಡ ಇಲ್ಲ. ಅಟ್ಲೀಸ್ಟ್ ಕಪ್ಪಾಗ್ಬೋದಲ್ಲ ಕೊನೆ ಪಕ್ಷ, ಅಲ್ಲಿ ಕೂದಲು ಸುಡ್ಬೋದು, ಅದು ರೋಮವೂ ಸುಟ್ಟಿಲ್ಲ. ಇದು ಆಶ್ಚರ್ಯ. ಹನುಮಂತನ ರೋಮನೂ ಸುಡ್ಲಕ್ಕಾಗಲಿಲ್ಲ. ಯಾರಿಗೆ, ಇಂಥ ರಾವಣನಿಗೆ. ಅಂದರೆ ಇದು ಆಚಾರ್ಯರ ಒಂದು ಅಕ್ಷರನೂ ಖಂಡನೆ ಮಾಡೋಕ್ಕಾಗೋದಿಲ್ಲ ಅಂತ. ಸರುಮೂಲ ಏನು ಬರೆದಿದ್ದ ಅದ್ರಲ್ಲಿ ಏನು ಮಾಡಕ್ಕೆ ಬರೋದಿಲ್ಲ, ಒಂದು ಅಕ್ಷರ ಪರ್ಫೆಕ್ಟ್. ಅದನ್ನ ಹೇಳೋದಕ್ಕೆ ಏನಂತ ಹೇಳಿದ್ರು ಆಚಾರ್ಯ ಭಾಷ್ಯವನ್ನು, ಗಂಗಾ ಮಂಗಲ ತರಂಗ ಭಂಗದ ಪ್ರಾಂತ ಸುಶ್ರೀಹರಿ ವೇಶ್ಮಕೃತ್ ಸಮಃ ಯದ್ಗತೈಕತಮ ವರ್ಣಲೇಖಕ ಸತ್ಯತೀರ್ಥ ಭಾಷ್ಯ ಮಾಲಿಕ. ಈ ಮಾತಿನ ಇನ್ನೊಂದು ಅರ್ಥ ಏನು, ಭಾರಿ ಪುಣ್ಯ ಬರುತ್ತೆ ಅಂತ ಹೇಳಿಬಿಟ್ರು. ಆಚಾರ್ಯರ ಭಾಷ್ಯದಲ್ಲಿ ಒಂದೇ ಒಂದು ಅಕ್ಷರ ಬರೋದು ಕೂಡ ಭಾರಿ ಪುಣ್ಯ ಬರುತ್ತೆ ಅಂತ ಹೇಳಿದ್ರು. ಅರ್ಥ ಏನು ಅಂದರೆ, ಒಂದು ಅಕ್ಷರವೂ ತಪ್ಪಿಲ್ಲ ಅಂತ ಅದಕ್ಕೆ ಅರ್ಥ. ಸುಮ್ಮನೆ ಪುಣ್ಯ ಯಾಕೆ ಬರುತ್ತೆ, ಅದಲ್ಲ, ಅದು ತಪ್ಪಿಲ್ಲದೆ ಬರೀತಾರೆ. ಏಕವಿಂಶತಿ ಕುಭಾಷ್ಯ ದೂಷಕಂ. ಟೀಕಾರಾಯರ ಮಾತಿಗೇನೆ ರಾಯರು ಪ್ರತಿವಾಕ್ಯಂ ಪ್ರತಿಪದಂ ಅನೇಕಾಕೂತಿ ಗರ್ಭಿತ ಅಂತ ಹೇಳಬೇಕಾದ್ರೆ ಇನ್ನು ಆಚಾರ ಪದ ಹೇಗಿರ್ಬೋದು. ಇದು ಆಚಾರ ಗ್ರಂಥದ ವೈಶಿಷ್ಟ್ಯ. ಉಳಿದ ಗ್ರಂಥಗಳಿಗೆ ಯಾಕೆ ಉಳಿದವರಿಗೆ ಅರ್ಥ ಆಗೋದಿಲ್ಲ ಅಂದರೆ, ಈ ಕ್ವಾಲಿಟಿ ಅವ್ರಿಗೆ ಕಂಡೇ ಇಲ್ಲ ಎಲ್ಲೂ ಕೂಡ. ಆಡಾಗಿ ಕಾಣಿಸ್ತಾರೆ ಆಚಾರ್ಯ, ಎಲ್ರಿಗೂ ಹೇಗೆ ಕಾಣಿಸ್ತಾರೋ ಅವರು. ಸ್ವಲ್ಪ ತಪ್ಪು ಬರಿಬೇಕ್ರಿ, ಇಲ್ಲವರು ಸರಿ ಹೋಗಲ್ಲ ಅಂತಾರಲ್ಲ, ಹಾಗೆ ತಪ್ಪು ಬರೆದ್ರೆ ಅದಕ್ಕೆ ಭೂಷಣ. ಏನು ತಪ್ಪೇ ಬರೆದಿದ್ದು ಏನು ಅರ್ಥ ಅದಕ್ಕೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಅಂಥದ್ದನ್ನು ದ್ವೇಷ ಮಾಡ್ತಾರೆ, ಎಷ್ಟು ತಪ್ಪಲ್ವೇನು. ಆಚಾರ್ಯ ರೀತಿ ಭಾರಿ ವಿಶಿಷ್ಟವಾದದ್ದು. ಏನೂ ಆಗಿಲ್ಲ, ರೋಮನು ಸುಟ್ಟಿಲ್ಲ, ಕಪ್ಪು ಕೂಡ ಆಗಿಲ್ಲ. ಆಶ್ಚರ್ಯಪಟ್ಟು, ಏನಿದೆ ಆಶ್ಚರ್ಯ, ಇಷ್ಟೊತ್ತು ಏನೇನು ಆಗಿದೆ. ಯಾರು ಕೊಂಡಾಡ್ತಿರೋದು, ಯಾರು ವಿದ್ಯಾಧರರ ಗಂಧರ್ವರ ಮೇಲೆ ನಿಂತ್ಕೊಂಡ್ಬಿಟ್ಟು ಅವರೇ ಅಲ್ಲಿಂದ ವಿಟ್ನೆಸ್ ಮಾಡಿ ನೋಡಿ ಹೇಳ್ತಾ ಇದ್ದಾರೆ, ಏನೂ ಆಗೇ ಇಲ್ಲ ಹನುಮಂತನ. ಇದಕ್ಕೆ ಆಲ್ ಪ್ರೂಫ್ ಹನುಮಂತ. ಅರ್ಥ ಆಯ್ತಾ. ಅದಕ್ಕೆ ಆಖಣಾಶ್ವಸಮ ಮತ್ತೊಮ್ಮೆ ಕನ್ಫರ್ಮ್ ಆಯ್ತು. ಈಗ ಆಖಣಾಶ್ವಸಮ ಅದು ಎಕ್ಸಾಂಪಲ್ ನೋಡಿ. ಈಗ ದೊಡ್ಡ ಬೆಣ್ಣೆ ಹೆಂಟೆ ತಗೊಂಡು ಬಂಡೆ ಮೇಲೆ ಎಸ್ತರು, ಪೀಸ್ ಆಗೋಯ್ತು. ಕೊನೆಗೆ ಬಂಡೆ ಚೂರಾರು ಆಗಿದೆಯಾ, ಮುಂದಿನ ಪ್ರಶ್ನೆ ನಮ್ದು. ಈಗ ಒಂದು ಚೂರಾರು ಒಂದು ಇದಾಗಿದೆಯಾ, ಏನೂ ಆಗಿಲ್ಲ ಬಂಡೆಗೆ. ನಂಬ್ತೀರಾ ಅಲ್ಲಿಗೆ, ನೀವು ನಂಬ್ತೀರಾ ಇಲ್ಲ, ಅದು ನಮಗೆ ಇದ್ದಾಗ ನಂಬೋದು, ಇದು ನಂಬಲೇಬೇಕಷ್ಟೆ, ಸತ್ಯ ಇದೆ. ಹನುಮಂತ ಇಂಥ ಹೊತ್ತಲ್ಲಿ ಕೈಕಾಲು ಮುಡ್ಕೊಂಡ್ರು ಪರವಾಗಿಲ್ಲ, ಗೊತ್ತಾಯ್ತಾ, ಗ್ರೇಟ್ ಥಿಂಗರ್. ಆದರೆ ಹನುಮಂತ ಏನೇನೂ ಆಗಿಲ್ಲ, ಕೂದಲು ಕೊಂಕಿಲ್ಲ ಅಂತ ಒಂದು ಇಡಿಯಂ. ಅದು ಏನಂತ, ಕೂದಲು ಇಡಿಯಂ ಅಷ್ಟೇ, ನಿಜವಾಗ್ಲೂ ಹಾಗಾಗಿರೋದಿಲ್ಲ. ಹನುಮಂತನ ಮಾತ್ರ ಏನಾಯ್ತು, ಅದು ಆ್ಯಕ್ಚುಯಲ್ ಫ್ಯಾಕ್ಟ್ ಆಯ್ತು. ಇದು ಹನುಮಂತನ ವೈಶಿಷ್ಟ್ಯ, ಅಷ್ಟು ಮಾಡಿದ್ದಾರೆ. ಇದೇ ರೀತಿ ಬಂದಾಗ ನಾರಾಯಣಾಸ್ತ್ರ ಪ್ರಸಂಗ ಬರುತ್ತೆ ದ್ರೋಣ ಪರ್ವದ ಕೊನೆಗೆ. ಅಲ್ಲೇನಾಯಿತು, ನಾರಾಯಣಾಸ್ತ್ರನೇ ಬಿತ್ತು. ಇದು ರಾವಣ ಇಟ್ಟ ಬೆಂಕಿ ಅಷ್ಟೇನೆ. ನಾರಾಯಣಾಸ್ತ್ರ ಬಿಟ್ಟು ಭೀಮನ ಮೇಲೆ ಸ್ವಲ್ಪ ತುರಿತು. ಎಲ್ಲರಿಗೂ ಆಶ್ಚರ್ಯ, ಏನಾಗಿದೆ, ಹನುಮಂತ ಏನು ಭೀಮಸೇನ ಕೇರೇ ಮಾಡಲಿಲ್ಲ. ಕೃಷ್ಣ ಎತ್ತಿಡಿಸ್ತಾ ಮುಗೀತು, ಶಾಂತ ಆಯಿತು. ಆಮೇಲೆ ತಮಾಷೆ ನೋಡಿದರೆ ಒಂದು ಕೂದಲು ಕಂಕಿಲ್ಲ. ಇದಕ್ಕೆ ಅದು ಕಂಪೇರ್ ಮಾಡಿ ಈಗ. ಅಂದರೆ ಇದು ಬರೀ ಬೆಂಕಿ ರಾವಣ ಇಟ್ಟಿತ್ತು, ಅಲ್ಲಾಡಿರೋದೇನೋ ನಾರಾಯಣ ಅಸ್ತ್ರ. ಅದು ಅಸ್ತ್ರದಲ್ಲಿ ಒಂದು ಕೂದಲು ಕೊಂಕಬೇಕು, ಅದನ್ನ ಮಹಾಭಾರತ ಒಳಗೆ ವೇದವ್ಯಾಸರ ಒಳಗೆ ಮಾಡ್ತಾರೆ. ಜನಕ್ಕೆ ಭಾರಿ ಆಶ್ಚರ್ಯ, ಏನು ಭೀಮನ ಶಕ್ತಿ ಇದು ಅಂತ. ಇವ್ರು ಯಾರು ಹೈಲೈಟ್ ಮಾಡಲ್ಲ ಅದನ್ನು. ಈ ಕನ್ನಡದಲ್ಲಿ ಬೇರೆ ಯಾರು ಹೈಲೈಟ್ ಮಾಡೋದಿಲ್ಲ ಅದನ್ನು. ಹೈಲೈಟ್ ಮಾಡಿಬಿಟ್ಟು ಏನಾಗ್ತಿತ್ತು, ಭೀಮನ ಒಪ್ಪಲೇಬೇಕು ಗ್ರೇಟ್ ಅಂತೇಳಿ. ನಾರಾಯಣಾಸ್ತ್ರ ಹೈಯೆಸ್ಟ್ ಅಸ್ತ್ರ, ಅದು ಸಾಕ್ಷಾತ್ ಮೈ ಮೇಲೆ ಬಿದ್ದು ಉರಿದಿದೆ ಸ್ವಲ್ಪ ಹೊತ್ತು. ಅಂಥ ಹೊತ್ತಲ್ಲಿ ಏನೇನೂ ಆಗಿಲ್ಲ ಅಂತ ಕೇಳಿದರೆ, ಅಷ್ಟೇ ಅಲ್ಲ, ಅಗ್ನವು ಅಗ್ನಿರಿವ ಸ್ಥಿತ,
ಬೆಂಕಿಯಲ್ಲಿ ಬೆಂಕಿ ಇದ್ದರೆ ಬೆಂಕಿಯನ್ನು ಸುಡುತ್ತಾ? ಹಾಗೆ ಇದ್ದಾರೆ. ಇದು ಹನುಮಂತ ಭೀಮ ಅದು ಅವತಾರದಲ್ಲಿ ಹಾಗೇನೆ. ಹನುಮತ ಅವತಾರ ಹಾಗೆ, ಭೀಮಾವತಾರ ಹಾಗೆ. ಇಲ್ಲಿ ಪೂರ್ವಪಕ್ಷಗಳು ಇಷ್ಟೆಲ್ಲ ಖಂಡನೆ ಮಾಡ್ಲಿಕ್ಕೆ ಹೊರಟ್ರು, ಏನಾಯ್ತು ಅವರಿಗೆ? ಏನೇನೂ ಆಗಿಲ್ಲ. ಒಂದು ಅಕ್ಷರ ಕೂಡ ಖಂಡನೆ ಮಾಡ್ಲಿಕ್ಕಾಗಿಲ್ಲ. ಆಗಿನ ಕಾಲದವ್ರಿಗೆಲ್ಲ ಭೂತ ಭವ್ಯ ಭವದಾತ್ಮ ಭೀಕ್ಪಚಿ, ಹಿಂದಿನವರು ಆಗಿನವರು ಮತ್ತು ಮುಂದಿನವರು ಎಲ್ಲರೂ ಸೇರಿ ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಅಷ್ಟು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಅದು ಹುಲ್ಲು ಕಿತ್ಲಕ್ಕೆ ಬರಲಿಲ್ಲ, ಸುಡ್ಲಕ್ಕೂ ಬರಲಿಲ್ಲ, ಗ್ರಂಥನೂ ಮಾಡ್ಲಿಕ್ಕೆ ಬರಲಿಲ್ಲ. ಕೃತಿ ಆಕೃತಿ ಎರಡು ಏನವು? ಕೃತಿ ಆಕೃತಿ ಎರಡು ಕೂಡ ಏನದು? ಅಚ್ಛೇದ್ಯ ಅಭೇದ್ಯವಾದದ್ದು. ಇದು ನಿಜವಾದ ವೈಶಿಷ್ಟ್ಯ. ಅದೆಲ್ಲ ಓದಿದಾಗ ಅದು ಮಧ್ವ ವಿಜಯ. ಇದು ಸುಮ್ಮನೆ ಕಥೆ ಹೇಳ್ಕೊಂಡು ಹೋಗ್ಬಿಟ್ರೆ ಯಾರ್ದೋ ಕಥೆ ಅಲ್ಲ ಅದು. ನಮ್ಗೇನಾಗಿದೆ, ಎಲ್ಲ ಯಾವುದೋ ಕತೆ ಕೇಳಿ ಕೇಳಿ ಇದು ಹಾಗೆ ಅಂತ ಅನ್ಕೊಂಡ್ಬಿಡ್ತೀವಿ. ಗೊತ್ತಾಯ್ತಾ? ತುಂಬಾ ಜನ ಕತೆ ಕೇಳಿದಾಗ ಇದು ಹಾಗೆ ಇರಬಹುದು, ಹಾಗಲ್ಲ. ಇದು ತೀರ ಹೊಸ್ತಿದು. ಸುವರ್ಣರತ್ನ ಸರಾವಣಂ ಸಪುತ್ರಕಂ ವಿನಘ್ಯ ಚಾರಣವಂ ಪುನಃ ಅಲ್ಲಿಂದ ಮತ್ತೆ ವಾಪಸ್ ಸಾರಿದ್ದು. ಸ್ವಜಾತಿಭಿ ಪ್ರಪೂಜಿತ. ಅವರೆಲ್ಲ ಕಾಯ್ತಾ ಇದ್ದಾರೆ, ಅಲ್ಲೆಲ್ಲ ಕಾಯ್ತಾ ಇದ್ದಾರೆ. ಹ್ಯಾಕೆ ಕಾಯ್ತಾ ಇದ್ದಾರೆ ಅವರೆಲ್ಲ ಹೇಳಿದ್ದಾರೆ. ಏಕಪಾದೇನ ತಿಷ್ಠಾಮಹ ಯಾವದಾಗಮನಂ ತವ. ನೀನು ವಾಪಸ್ ಬರೋವ್ರಿಗೆ ಹೇಗೆ ನಿಂತಿರ್ತೀವಿ ನಾವೀಗ? ಒಂಟಿ ಕಾಲಿ ಕಾಯ್ತೇವೆ. ಇಡಿಎಂ ಆ್ಯಕ್ಚುಲಿ ಅದು ಒಂಟಿ ಕಾಯಲ್ಲಿ ಕಾಯ್ತಾ ಇದ್ರು, ಮೈಯೆಲ್ಲ ಕಣ್ಣಾಗಿ ನೋಡಿದ್ರು. ಇವೆಲ್ಲ ಇಡಿಎಂಗಳು. ಇವೆಲ್ಲ ಒಂಟಿ ಕಾಲಲ್ಲಿ ಅಂದರೆ ಅಷ್ಟು ಕುತೂಹಲದಿಂದ ಕಾಯ್ತಾ ಇದ್ರು ಅಂತ ಅರ್ಥ. ಏಕಪಾದೇನ ಸ್ಥಾಸ್ಯಾಮಹ ಯಾವದಾಗಮನಂ ತವ. ನೀನು ಬರೋವರೆಗೂ ಒಂಟಿ ಕಾಲಿ ಕಾಯ್ತಾ ಅದು ಬೇಗ ಬರಬೇಕು. ನಾವು ಇವ್ರ ಟೆನ್ಷನ್ ಅರ್ಥ ಮಾಡ್ಕೋಬೇಕು ಅಂತ ಅರ್ಥ. ಆದ್ರಿಂದ ಒಂಟಿ ಕಾಲೇ ಕಾಯ್ಬೇಕಾದ್ದೇನೇ ಇಲ್ಲ, ಪಾಯಿಂಟ್ ಇರೋದು ಅಲ್ಲಿ. ಅಷ್ಟು ಕಾತರದಿಂದ ಕಾಯ್ತಾ ಇರ್ತೇವೆ ಅಂತ ಅರ್ಥ. ಹನುಮಂತ ಬಂದ, ಇವ್ರು ಭಾರಿ ಖುಷಿಯಾಗೋಯ್ತು. ಇವರಿಗೆಲ್ಲ ಖುಷಿ ಆಯಿತು. ಹನುಮಂತ ಅಲ್ಲಿಂದನೇ ಹೇಳ್ತಾನೆ. ಇಳಿದು ರೆಸ್ಟ್ ತಗೊಂಡು ಅವೆಲ್ಲ ಮಾಡಿ ಅವೆಲ್ಲ ಇಲ್ಲ, ಅಲ್ಲಿಂದ ಹೇಳ್ತಾರೆ. ಹೇಳ್ಬೇಕಾದ್ರೂ ಕೂಡ ಭಾಳ ಚೆನ್ನಾಗಿ ಬರೀತಾರೆ ವಾಲ್ಮೀಕಿ ಬೇರೆ. ಅದೆಲ್ಲ ಆಚಾರ್ಯ ಯಾಕೆ ಹೇಳಲಿಲ್ಲ ಅಂದರೆ ಅಲ್ಲಿದ್ದೇ ಇದೆ ಸ್ಪಷ್ಟ. ಹೇಳ್ಬೇಕಾದ್ರೆ ಏನಂತ ಹೇಳಬೇಕು, ಏನಂತ ಹೇಳಬೇಕು, ಅವ್ರು ಎಷ್ಟು ಟೆನ್ಷನ್ ಇದ್ದಾರೆ ಅಂತ ಕೇಳಿದರೆ ಸುದ್ದಿ ಗೊತ್ತಾಗಬೇಕು ಅವರಿಗೆ. ಯಾಕೆ ಅದ್ರ ಮೇಲೆ ಅಲ್ಲ, ಅವರ ಕ್ವಶನ್ ಲೈಫ್ ಅಂಡ್ ಡೆತ್ ಅದು. ಅಕಸ್ಮಾತ್ ಕೆಲಸ ಆಗಿಲ್ಲ ಅಂದ್ರೆ ಏನರ್ಥ? ಪ್ರಾಣ ಕಳು ಬೇರೆ ದಾರಿನೇ ಇಲ್ಲ. ಕೆಲಸ ಆಗಿದೆ ಅಂದರೆ ಇದು ಸುದ್ದಿ ಹೇಗೆ ಹೇಳ್ಬೇಕೀಗ? ಅಲ್ಲ, ಕಡ್ಡಾಡು ಸೀತೆ ಅಲ್ಲಿ ಲೇಟ್. ಮತ್ತೆ ಸೀತೆ ಗೊತ್ತಿದೆ ಆದರೆ ಹೇಳ್ಬೇಕು. ವಾಟ್ ಇಸ್ ಯುವರ್ ನೇಮ್ ಅಂದರೆ ವಾಟ್ ಅಂತ ಹೇಳಬೇಕಾಗಿಲ್ಲ. ಏನು ಹೇಳಬೇಕು? ನೇಮ್ ಮಾತ್ರ ಹೇಳಬೇಕಷ್ಟೆ. ಇದೆಲ್ಲ ಹೇಳ್ತಾ ಕೊಡ್ಬಾರ್ದು. ಯಾಕೆ? ಸೀರಿಯಸ್ ಪೇಷಂಟ್ ಕೊಡ್ಬೇಕು. ಅವನ್ನೇ ವಾಟ್ ಯುವರ್ ನೇಮ್ ಅಂತ ಕೇಳೋದು. ಅವ್ನು ಮಾತಾಡೋಕ್ಕೆ ಬರೋದಿಲ್ಲ ಪಾಪ. ಅವನ್ನೇ ವಾಟ್ ಇಸ್ ಯುವರ್ ನೇಮ್ ಹೇಳಿ ಅರ್ಥ ಇರೋದ್ರೊಳಗೆ ಈಗ ಆ ಥರ ಆಗ್ತಿತ್ತು. ಅದಕ್ಕೇನಾಯ್ತು ಈಗ? ಕಂಡಳು ಸೀತೆ, ದೃಷ್ಟಾ ಸೀತ. ಸಂಗ್ರಹಣದಲ್ಲಿ ಬರೀತದೆ ದೃಷ್ಟಾ ಸೀತ, ಕಂಡಳು ಸೀತೆ. ಅದು ಬೇಕಾಗಿರೋದಷ್ಟೇ. ಈಗ ಹೇಳಿದ್ರು ಪಾಸ್ ಕೈ ಕೆಲಸತ್ತು ಬಾಯಲೆಲ್ಲ ಹೀಗಾಗಿದೆ ತೋರಿಸ್ಬಿಟ್ರೆ ಗೆದ್ದಾಗಲಿಕ್ಕೆ ಅಷ್ಟೇ. ಅಷ್ಟು ಇಂಡಿಕೇಶನ್ ಕೊಡಬೇಕು. ಇದು ಕೂಡ ಏನದು? ವಾಗ್ಮಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವ ಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಎಷ್ಟು ಚೆನ್ನಾಗಿರೋ ಮಾತು. ಹನುಮಂತನಲ್ಲಿ ಅದು ಇಲ್ಲಿ ಅರ್ಥ ಮಾಡ್ಕೋಬೇಕಾಗ. ಅಲ್ಲಿ ಬರಿಬೇಕಾದ್ರೆ ಏನು ಬರೆದ್ರೋ ಅಲ್ಲಿ ಹೇಳಿದ್ರು ಅದೇ ರೀತಿ ಸರ್ವಬಲ ಬರೆದಿರೋದು ಅವರು. ನಾರಾಯಣಂ ಶುರು ಮಾಡಿದ್ರು. ಎಲ್ಲ ಭಾಷೆಯಲ್ಲಿ ಮಿಸ್ಸಿಂಗ್ ಏನಿತ್ತು? 21 ಭಾಷೆಯಲ್ಲಿ ಮಿಸ್ಸಿಂಗ್ ಪಾಯಿಂಟ್ ಯಾವುದು? ನಾರಾಯಣ ಮಿಸ್ ಆಗಿಬಿಟ್ಟಿದೆ. ಆಚಾರ್ಯ ಫಸ್ಟ್ ಹೇಳಿದ್ದೇನೋ ನಾರಾಯಣಂ ಗುಣೈ ಸರ್ವೈರು ಉದೀರ್ಣಂ. ದೋಷ ಬರ್ತಿತ್ತು. ಏಯಂ ಗಮ್ಯಂ ಗುರುಂಶ್ಚಾಪಿನತ್ವ ಸೂತ್ರಾರ್ಥ ಉಚ್ಯತೆ. ಮತ್ತು ಗೀತಾ ಭಾಷ್ಯ ಬರೀತಾರೆ. ದೇವರನ್ನ ಪದನೇ ಉಪಯೋಗಿಸ್ತಕ್ಕೆ ಭಾಷ್ಯ ಬರೀ ಏನು ಮಾಡ? ಭಗವದ್ಗೀತೆ ಭಾರಿ ದೊಡ್ಡದು, ಹೆಸರೇ ಭಗವದ್ಗೀತೆ. ಇವ್ರು ಬರೀ ಗೀತಾ ಮಾಡ್ತಾರೆ. ಅದನ್ನ ಯಾವುದಕ್ಕೂ ಉಪಯೋಗಿಸ್ತೀವಿ ಅಂತ ಹೇಳ್ತಾರೆ. ಮೈನಸ್ ಗಾಡ್ ಭಗವದ್ಗೀತೆಗೆ ಏನಿದೆ? ಮೈನಸ್ ಗಾಡ್ ನೋಡ್ತಾರೆ. ತಪ್ಪದು. ಏನು ಹೈಲೈಟ್ ಮಾಡ್ಬೇಕಾದ್ದೇನು? ಭಗವದ್ಗೀತೆ ಓದಿದ್ರೆ ಮೊದಲು ಗೊತ್ತಾಗಬೇಕಾದ್ದೇನು? ಭಗವಂತ ಇದ್ದಾನೆ ಫಸ್ಟ್. ಅವನ ಮಾತು ನಾವು ಕೇಳಬೇಕು. ಅದು ಆ ಪಾಯಿಂಟ್ ಬಿಟ್ಟು ಏನೇ ಹೇಳಿದ್ರು ಕೂಡ ಭಗವದ್ಗೀತೆ ಅಲ್ಲ. ಆ ದೃಷ್ಟಿಯಲ್ಲಿ ಆಚಾರ್ಯರು ಬರೆದಿದ್ದು ಹಾಗೆ. ಅವ್ರಿಗೆ ಅಷ್ಟು ಹೋಯ್ತು. ಹೋದು ಪ್ರಾಣ. ಹನುಮಂತ ಹೋದಾಗ ಏನಾಗಿತ್ತು ಅವರಿಗೆ? ಪ್ರಾಣ ಹೋದಾಗಿತ್ತು. ಅದಕ್ಕೆ ಪ್ರಾಣನೇ ಆತ. ಬಂದಾಗ ಏನಾಯ್ತು? ಈಗ ಪ್ರಾಣನೇ ಬಂದಾಗಾಯ್ತು. ಅಷ್ಟು ಖುಷಿ ಆಯಿತು, ಭಾರಿ ಖುಷಿ ಆಯಿತು. ಮುಂದೆಲ್ಲ ಏನಾಯ್ತು ಅಂತ ಹೇಳ್ತಾರೆ. ಇದು ಹನುಮಂತನ ವೈಶಿಷ್ಟ್ಯ. ಮಾಡಿದ್ದು ತಾನು, ಹೇಳಿದ್ದು ತಾನು. ಪ್ರವಚನ ತಾನೇ ಹೇಳಿದ್ದು. ಏನು ಮಾಡಿದೆ? ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಇದು. ಆಮೇಲೆ ಹೊಡ್ಬೇಕಾದ್ರೆ ಟೈಮ್ ವೇಸ್ಟ್ ಮಾಡೋದಿಲ್ಲ. ಮಾಡಿದ್ದೇನೋ ಹೇಳ್ಕೊತಾರೆ, ವಾಪಸ್ ಬರೋದು. ಎಲ್ಲಿಂದ ಸಮುದ್ರದಿಂದ ಲಂಕಾ ಇದ್ರ ಕಿಷ್ಕಿಂಧೆವರೆಗೂ ಹೇಳ್ಕೊತ ಬರೋದು. ಹಾಗೇನೆ ಅರ್ಥ ಆಯ್ತಾ? ಇವಾಗ ಯಾತ್ರೆಗೆ ಹೋದವ್ರು ಪ್ರವಚನ ಮಾಡಿಸ್ತಾ ಹೋಗ್ತಾರಲ್ಲ, ಆಗಿದ್ದಾಗೆ ಅವರೇ ಮಾಡಿದ ಕತೆ ಅವರೇ ಹೇಳ್ತಾ ಹೋಗ್ತಾರೆ. ಎಲ್ಲ ಕೇಳ್ತಾ ಬರ್ತಾರೆ. ಅಷ್ಟೊತ್ತಿಗೆ ಏನಾಯ್ತು? ಪುನಃ ಸ್ವಜಾತಿಭಿ ಪ್ರಪೂಜಿತ. ಅವರೆಲ್ಲ ನೋಡಿದ್ರು, ಭಾರಿ ಸಂತೋಷಪಟ್ಟರು. ಅಷ್ಟೊತ್ತಿಗೆ ಅದು ಮಧುವನ ಬಂತು. ಮಧುವನ ಸುಗ್ರೀವನ ವನ. ಅದು ಊರು ಹೊರಗಡೆ ಇತ್ತು. ಅದು ಅಶೋಕವನ, ಇದು ಮಧುವನ, ಅದು ನಂದನವನ. ಅದು ನಂದನವನವನ್ನು ಇದು ಮಾಡಿದ್ದು ಯಾರು? ಕೃಷ್ಣ. ಪಾರಿಜಾತ ಹರಣ. ನಂಜನವನ್ನು ಅಟ್ಯಾಕ್ ಮಾಡಿದ್ದು ಕೃಷ್ಣ.
ಈ ಎರಡು ವನ, ಈ ವನ ಯಾವುದು ಅಶೋಕವನ ಧ್ವಂಸ ಮಾಡಿದ್ದೇವರು, ಮಧುವನ ಬಂತಲ್ಲಿ. ಕಪಿಗಳೆಲ್ಲ ಕೇಳ್ಕೊಂಡು, ಕಪಿಗಳಿಗೆ ಜೇನು ಭಾರಿ ಪ್ರಿಯ ಅಂತ. ಕಪಿಗಳಿಗೆ ಜೇನು ಅಂದ್ರೆ ಭಾರಿ ಪ್ರಿಯ. ಅದಕ್ಕೇನು ಮಾಡಿರ್ತಾವೆಲ್ಲ ಎಲ್ಲ ಕೆಲಸ ಮುಗಿದೋಗ್ಬಿಟ್ಟಿದೆ, ಈಗ ತುಂಬ ಹಸಿವಾಗಿದೆ ಅಂದ್ರು. ತಿನ್ರಿ ಅಂತ ಹೇಳಲ್ಲ, ತಿನ್ನಿ ಅದು ಮಧು. ಮಧು ಅಂದ್ರೆ ಏನು? ಮಧು ಅಂದ್ರೆ ಏನು? ಮಧುರ ಅಂತ, ಸ್ವೀಟ್ ಅಂತ. ಇಷ್ಟೊತ್ತು ಪ್ರವಚನ ಮಾಡಿ ಏನು ಮಾಡಿದ್ರು ಕೊನೆಗೆ ಅವರು? ಸ್ವೀಟ್ ಹಚ್ಚಿದಾಗಾಯ್ತು, ಮಂಗಳ ಮಾಡಿದಾಗಾಯ್ತು ಅಲ್ಲಿಗೇನೆ ಪೂರ್ತಿಯಾಗಿ. ತಿನ್ರಿ ಅಂತ ಹೇಳಿ ಖುಷಿನೋ ಖುಷಿ ಅವರಿಗೆ. ಈಗ ಸುಗ್ರೀವನಿಗೆ ಕೇರ್ ಮಾಡೋ ಸ್ಥಿತಿ ಇಲ್ಲ, ಅವರಿಲ್ಲ. ಯಾಕೆ? ಈ ಹನುಮಂತ ಗ್ರೇಟ್ ಅಲ್ಲ ಈಗ. ಮತ್ತೆ ಹನುಮಂತ ಏನು ಮಾಡಿದ್ರು ಎಲ್ಲರೂ ಓಕೆ ಮಾಡ್ತಾರೆ. ಆದ್ದರಿಂದ ಕೇರ್ ತಿನ್ನಕ್ಕೆ ಶುರು ಮಾಡಿಬಿಟ್ರು ಅವರು. ಮೊದಲೇ ಹಸಿವಾಗಿದೆ, ಹನುಮಂತ ಹೇಳಿದ್ದಾನೆ ಮಧು ಒಳ್ಳೇದು ಸಿಕ್ಕಿದೆ, ತಿನ್ನಕ್ಕೆ ಶುರು ಮಾಡ್ತಾರೆ. ಅವ್ರು ಕಾವಲುಗಾರ ಇದ್ದ, ದಧಿಮುಖ ಅಂತ ಅವನ ಹೆಸರು. ಸುಗ್ರೀವನ ಮಾವ ಅವನು. ಅವನು ಅಂದ್ರೆ ತಮ್ಮ ಕ್ಲೋಸ್ ರಿಲೇಟಿವ್ನೇ ಹಾಕಿದ್ದ ತನಗೆ ಇದಕ್ಕೋಸ್ಕರ. ಅಶೋಕವನ ಹೇಗೆ ರಾವಣನಿಗೆ ಪ್ರಿಯನೋ ಹಾಗೆ ಮಧುವನ ಸುಗ್ರೀವನ ಪ್ರಿಯವಾದವನ. ಅದನ್ನ ಅವನು ಭಾರಿ ಟ್ರೈ ಮಾಡ್ದ. ಅವ್ನು ಕೇರ್ ಮಾಡಿ ಒದಿಲಕ್ಕೆ ಹೋದ್ರು, ಅವನ್ನ ಗಾಬರಿಯಾಗಿ ಓಡೋಗ್ಬಿಡ್ತಾರೆ. ಓಡೋಗ್ಬೇಕು. ಇಷ್ಟು ದಿವಸ ನಾನು ಎಷ್ಟು ರೆಸ್ಪೆಕ್ಟಿಂದ ನೋಡ್ತಿದ್ರು, ಪಾಪ ನನ್ನ ಕೇರೆ ಮಾಡೋದಿಲ್ಲ ಅಂತ ಹೋಗಿ ರಿಪೋರ್ಟ್ ಕೊಡಕ್ಕೆ ಹೋಗ್ತಾರೆ. ರಿಪೋರ್ಟ್ ಕೊಡ್ತಾರೆ ಕೂಡ ಹೋಗಿ, ಸುಗ್ರೀವ ಹೇಗೆ ಆಗ್ಬಿಟ್ಟಿದೆ ಅಂತ ಹೇಳಿದ ತಕ್ಷಣ ಡಿಫ್ರೆನ್ಸ್ ನೋಡಿ ಸುಗ್ರೀವನಿಗೂ ರಾವಣನಿಗೂ. ಇದೇ ಕೆಲಸ ಇಲ್ಲಿ ಮಾಡಿದರೆ ಅವನು ಅಶೋಕ ಅವನೇನು ಮಾಡಿದ? ಕಪಿನ ನಿಗ್ರಹ್ಯತಾಮಿತ್ತು. ಆ ಕಪಿನ ಕಟ್ಟಿ ಎಳ್ಕೊಂಬನ್ನಿ ಅಂತ ಹೇಳಿದ. ಎಷ್ಟು ರಾಕ್ಷಸ ಇದ್ದಾನು ಇವನು. ಹೇಳ್ತಾ ಹೌದಾ ಹಾಗೆ ಮಾಡ್ತಿದ್ದಾರೆ, ಯಾರು ಹೇಳಿದಾರೆ ಅಂತೆಲ್ಲ? ಹನುಮಂತ ಹೇಳಿದಾರಂತೆ. ಹೌದಾ? ಹಾಗಿದ್ದ ಅವರು ಸನ್ಮಾನ ಮಾಡಿ ಕರ್ಕೊಂಬನ್ನಿ ಅಂತ ಹೇಳ್ತಾ ಅದಕ್ಕೆ ಅರ್ಥ ಮಾಡಿಕೊಂಡ. ಏನದು? ಕೆಲಸ ಆಗಿದೆ ಅಂತ. ಮೊದಲೇ ಒಂದು ತಿಂಗಳು ಮುಗಿದೋಗ್ಬಿಟ್ಟಿದೆ, ಲೇಟ್ ಕಮರ್ಸ್ ಎಲ್ಲ ಮಾಡಬಾರ್ದು ಬೇರೆ ಮಾಡ್ತಾ ಇದ್ದಾರೆ. ಅರ್ಥ ಏನು? ಕೆಲಸ ಮಾಡ್ಕೊಂಡ್ಬಂದಿದ್ದಾರೆ ಅಂದ್ರೆ ಈತ ನೋಡಿದ ಆ್ಯಂಗಲ್ ಆಗಿದೆ ನೋಡಿ. ಸುಗ್ರೀವ ಹೇಗೆ ಅರ್ಥ ಮಾಡ್ಕೋತಾನೆ, ಸಜ್ಜನ ಹೇಗೆ ಅರ್ಥ ಮಾಡ್ಕೋತಾರೆ, ದುಡ್ಡ ಹೇಗೆ ಅರ್ಥ ಮಾಡ್ಕೊ. ಮಧು ಹೋಗಿದ್ದು ದುಃಖ ಆಗಲಿಲ್ಲ ಆತನಿಗೆ, ಯಾಕೆ ಅದಕ್ಕಿಂತ ಒಳ್ಳೆ ಕೆಲಸ ಆಗಿಬಿಟ್ಟಿದೆ. ಅಲ್ಲಿ ಅವನಿಗೆ ಅದು ಗೊತ್ತಿಲ್ಲ, ರಾವಣನಿಗೆ ಅರ್ಥ ಮಾಡ್ಕೊಳ್ಳೋಕೆ ಬರಲಿಲ್ಲ. ಆ ದೃಷ್ಟಿಯಲ್ಲಿ ಅಲ್ಲೂ ಅಷ್ಟೇ ಅಂಧರ್ವನ ಪಡೆದ ಕಿತ್ತಿದ ತಕ್ಷಣ ಇಂದ್ರದೇವರು ಏನು ಮಾಡ್ತಾರೆ? ಯುದ್ಧಕ್ಕೆ ಬರ್ತಾರೆ ಕೃಷ್ಣನ ಮೇಲೆ. ಅದು ಇಲ್ಲೇನಾಯ್ತು? ಕರ್ಕೊಂಡ್ಬನ್ನಿ ಅಂತ ಎಲ್ಲ ಕರ್ಕೊಂಡು ಬರ್ತಾರೆ. ಅಲ್ಲಿ ಮುಂದಿನ ಕಥೆ. ವಿಲಂಘ್ಯ ಚಾರಣವಂ ಪುನಃ ಸ್ವಜಾತಿಭಿ ಪ್ರಪೂಜಿತ. ಸ್ವಜಾತಿಭಿ ಪ್ರಪೂಜಿತ ಪ್ರಭಕ್ಷ್ಯ ವಾನರೇಷಿತು ಮಧು ಪ್ರಭುಂ ಸಮೇಯವಾನ್. ಪ್ರಭಕ್ಷ್ಯ ವಾನರೇಷಿತು ಮಧು. ಮಧು ಅಂದ್ರೆ ಮಧುವನಂ. ವಾನರೇಷಿತು ಅಂದ್ರೆ ಸುಗ್ರೀವ, ವಾನರ ರಾಜ. ಅವರ ಮಧುವನವನ್ನು ಪ್ರಭಕ್ಷ್ಯ, ಬರೀ ಭಕ್ಷ್ಯ ಅಲ್ಲ, ಖಾಲಿ ಜನ ಇರಲೇಬಾರ್ದು, ಅಷ್ಟು ತಿಂದಾಕ್ಬಿಟ್ಟು 4 ಕೋಟಿ ಕಪಿಗಳು ತಿಂತಿದ್ದಾರೆ. ಇನ್ನೇನು ಹೇಳ್ಬೇಕು ಅದಕ್ಕೆ? 4 ಕೋಟಿ ಕಪಿಗಳು ತುಂಬ ಹಸ್ತವ್ರು ತಿಂತಿದ್ದಾರೆ ಅಂದಮೇಲೆ ಪ್ರಭಕ್ಷ್ಯ ಮುಗಿಸ್ಬಿಟ್ರೆ ಖಾಲಿ ಮಾಡಿದ್ರು. ಪ್ರಭುಂ ಸಮೇಯಿವಾನ್. ಮಧು ಪ್ರಭುಂ ಸಮೇಯಿವಾನ್. ಅದನ್ನ ಪ್ರಭುವಾದ ರಾಮನ ಹತ್ರ ಬಂದರು. ಪ್ರಭುವಾದ ರಾಮನ ಹತ್ರ ಮಧುವನ ಭಂಗ ಆಯಿತು. ಮಧುವನ ಭಂಗ ಅಲ್ಲೂ ಸ್ವಾರಸ್ಯ ಇದೆ. ಮಧು ಅಂದ್ರೆ ಆನಂದ, ವನ ಅಂದ್ರೆ ತೀರ್ಥ. ಮಧುವನ ಅಂದ್ರೆ ಏನಾಯ್ತು ಅಲ್ಲಿಗೆ? ಆನಂದ ತೀರ್ಥ ಅಂತ ಆಯ್ತು. ಆಚಾರ್ಯ ಬರದೇ ಅರ್ಥ. ಮಧ್ವಿತ್ ಆನಂದ ಉದ್ದಿಷ್ಟ ವರಿತಿ ತೀರ್ಥ ಮುಚ್ಚತೆ. ತೈತರಿಯ ಭಾಷ್ಯದ ಕೊನೆಗೆ ಅದರೆಲ್ಲ ತಾವೇ ಹೇಳ್ತಾರೆ. ಮಧುವನ ಮಧ್ವ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಆನಂದ ತೀರ್ಥ ಅಂತ. ಮಧ್ವ ಆನಂದ ತೀರ್ಥ ಸ್ಯಾತ್ ತೃತೀಯ ಮಾರುತಿ ತನು ಅಂತ ಭಾಷ್ಯ ಇದೆ. ಮಧುವನ ಶಬ್ದಕ್ಕೆ ಅರ್ಥ ಇದೆ. ಮಧುವನವನ್ನು ಭಂಗ ಮಾಡಿದರು. ಜೇನು ಇದನ್ನಿಟ್ಟುಕೊಂಡೆ ಕನಕದಾಸ ಬರೀತಾರೆ. ಮಧುವಿನಂತಹ ಮತ ಮಧ್ವ ಮತ. ಮಧುವಿನಂತಹ ಮತ ಮಧ್ವ ಮತ ಅಂದ್ರೆ ಏನಾಯ್ತು ಅಲ್ಲಿಗೆ? ಮಧು ಆನಂದ ಕೊಡುತ್ತಲ್ಲ, ಜೇನು ಸವಿದಾಗೆ ಅಂತ. ಜೇನು ಸವಿದಷ್ಟು ಎಂಜಾಯಬಲ್ ಅಂತ ಹೇಳ್ತಾರೆ. ಇದೆಲ್ಲ ಮ್ಯಾಚ್ ಆಗುತ್ತೆ. ಮಧುಪ್ರಭುಂ ಜಮೇಯಿವಾನ್ ಸಮ್ಯಕ್ ಏಯಿವಾನ್ ಸಂಮಿತಿ ಏಯಿವಾನ್. ತಮ್ಮಂದ್ರೆ ನಾರಾಯಣ ಅಂತೇಳಿ ಭಕ್ತಿಯಿಂದ ಬಂತು. ಇಲ್ಲಿ ಮುಂದೆ ನೋಡಿ ಹನುಮಂತನ ಇಷ್ಟೆಲ್ಲ ಆ್ಯಕ್ಷನ್ ಒಂದಾಯ್ತು. ಈಗ ನೆಕ್ಸ್ಟ್ ಸ್ಟೆಪ್ ಏನೀಗ? ರಾಮಂ ಸುರೇಶ್ವರ ಮಗಣ್ಯ ಗುಣಾಭಿರಾಮಂ ಸಂಪ್ರಾಪ್ಯ ಸರ್ವ ಕಪಿವೀರ ವರೈಃ ಸಮೇತಃ ಚೂಡಾಮಣಿಂ ಪವನಜಃ ಪದಯೋರ್ನಿಧಾಯ ಸರ್ವಾಂಗಕೈಃ ಪ್ರಣತಿಮಸ್ಯ ಚಕಾರ ಭಕ್ತ್ಯಾ. ರಾಮಂ ಸುರೇಶ್ವರಂ ಅಗಣ್ಯ ಗುಣಾಭಿರಾಮಂ ಸಂಪ್ರಾಪ್ಯ ಸರ್ವ ಕಪಿವೀರ ವರೈಃ ಸಮೇತಃ ಚೂಡಾಮಣಿಂ ಪವನಜಃ ಪದಯೋಃ ನಿಧಾಯ ಸರ್ವಾಂಗಕೈಃ ಪ್ರಣತಿಂ ಅಸ್ಯ ಚಕಾರ ಭಕ್ತ್ಯಾ. ರಾಮಂ ರಾಮಂ ಸುರೇಶ್ವರಂ ಗುಣಾಭಿರಾಮಂ. ರಾಮಂ ಗುಣಾಭಿರಾಮಂ. ರಾಮಂ ರಾಮ ಶಬ್ದಕ್ಕೆ ಅರ್ಥ ಅದು ಗುಣಗಳಿಂದ ಅಭಿರಾಮ, ಶೋಭಿಸ್ತಾ ಇರ್ತಕ್ಕಂಥ ರಾಮನನ್ನ. ಗುಣಗಳು ಎಷ್ಟು ಅಂತ ಕೇಳಿದರೆ ಅಗಣ್ಯ ಗುಣಾಭಿರಾಮಂ. ಎಣಿಕೆ ಅನಂತ ಗುಣ. ಅಗಣ್ಯ ಅಂದ್ರೆ ಅನಂತ. ಅನಂತ ಗುಣಗಳಿಂದ ಅಭಿರಾಮ, ಮನೋಹರಣ. ಅಭಿರಾಮ ಅಂತ ಹೇಳಿದ್ರಿಂದ ಆಕೃತಿ ಇದೆ ಅಂತಾಯ್ತು, ಗುಣ ಇದೆ ಅಂತಾಯ್ತು. ಸೊ ನಿರ್ಗುಣತ್ವವಾದನೂ ಹೋಯ್ತು,
ನಿರಾಕಾರತ್ವವಾದನೂ ಹೋಯ್ತು. ಬ್ರಹ್ಮ ನಿರ್ಗುಣನೂ ಅಲ್ಲ, ನಿರಾಕಾರ ಅಭಿರಾಮನಾಗಿದ್ದಾಗ ಸುಂದರ ಅಂತ ಹೇಳಿದ್ರೆ ದೇಹ ಇರಬೇಕಲ್ಲ. ಸುಂದರ ಶಬ್ದ ಉಪಯೋಗಿಸೋ ದೇಹ ಇದ್ರೆ ತಾನೇ ಕರೆಯೋದು. ಅಭಿರಾಮಂ, ರಾಮ ಅಂದ್ರೆ ರಾಮ ಶಬ್ದದಲ್ಲೇನೆ ಬ್ರಹ್ಮ ನಿರ್ಗುಣ ಅಲ್ಲ ಮತ್ತು ಬ್ರಹ್ಮ ನಿರಾಕಾರಣೂ ಅಲ್ಲ ಅನ್ನೋ ಉತ್ತರ ಇದೆ ಅಂತ ಆಚಾರ್ಯ ತೋರಿಸಿದ್ರು. ಸುರೇಶ್ವರಂ ಅಗಣ್ಯ ಗುಣಾಭಿರಾಮಂ. ಸುರೇಶ್ವರಂ ಸುರಾಣಾಮಪಿ ಈಶ್ವರ ಸುರೇಶ್ವರ ತಂ, ಸಮಸ್ತ ದೇವತೆಗಳಿಗೂ ಒಡೆಯನಾದಂತಹ ತಂ ಪ್ರಾಪ್ಯ ರಾಮನ ಹತ್ರ ಹೋಗಿ ಸರ್ವ ಕಪಿವೀರ ವರೈಸ್ತಮೇತಃ, ಎಲ್ಲರ ಹಿಂದೆ ಬಂದರು ಜೊತೆಗೆ. ಎಲ್ಲರ ಹಿಂದೆ ಬಂದವರೆಲ್ಲ ಏನೀಗ ಭಾರಿ ಗೌರವ. ಈ ಬ್ಯಾಚ್ ಈ ಟೀಮ್ನವರು ನಾವು ಅಂತ ಹೇಳೋದಕ್ಕೆ ವಿನ್ನಿಂಗ್ ಟೀಮ್. ಅದೆಲ್ಲ ಮುಡಿದವರೆಲ್ಲ ಪಾಪ ಹೇಗೆ ಬಂದಿದ್ರು, ಅವರು ಸೋತು ಬಂದವರಿಂದ ಬಂದಿದ್ರು. ಅದು ತಮ್ಮ ಕೆಲಸ ಪ್ರಾಮಾಣಿಕ ಮಾಡಿದ್ರು ಪಾಪ. ಇಲ್ಲಿ ಮಾತ್ರ ಯಶಸ್ಸಾಗಿದೆ, ಅವರೆಲ್ಲರ ಸಮೇತ ಬರ್ತಾರೆ. ಇಲ್ಲಿ ಹನುಮಂತ ಏನು ಮಾಡ್ಬೋದಾಗಿತ್ತು, ಬೇಕಾದ್ರೆ ದೂರ ಇಲ್ಲಿ ಒಬ್ಬರು ಹೋಗ್ತೀರಿ ಅಂತ ಹೇಳ್ಬೋದಾಗಿತ್ತು. ಯಾತಕ್ಕೆ ಕ್ರೆಡಿಟ್ ಒಬ್ಬರಿಗೆ ಸಿಗಲಿ ಅಂತೇಳಿ. ಇಲ್ಲ, ಅದು ಹಿಂದೆ ಬಂದ್ರಲ್ಲ ಅವರು, ಕಾದ್ರಲ್ಲ, ಅದೇ ಪುಣ್ಯ. ಹಿಂದೆ ಹೋಗಿ ಬಂದು ಸ್ಟ್ರೈಕ್ ಮಾಡ್ಬೇಕಾದ್ರೆ ಒಬ್ಬರೇ ಮಾತಾಡೋದು. ಇವರೆಲ್ಲ ಇದ್ರೆ ಏನಾಯ್ತು, ಅದಕ್ಕೆ ಹಿಂದಿದ್ದಕ್ಕೆ ಸಪೋರ್ಟ್ ಹಿಂದಿದ್ದಾರೆ ಅಂತೇಳಿ. ಆದರೆ ಅವ್ರ ಪುಣ್ಯಕ್ಕೆ ಹನುಮಂತನ ಯಾರು ಸಪೋರ್ಟ್ ಬೇಕಿರಲಿಲ್ಲ, ಅವ್ರ ಪುಣ್ಯ ಬರ್ಲಿಕ್ಕಾಯ್ತು ಅಷ್ಟೇ. ಇವರು ತಮಾಷೆ ಅಂದರೆ ಲಂಕಾಪಟ್ಟ ಹಾರಿದವರಲ್ಲ, ಗೊತ್ತಾಯ್ತಿಲ್ಲ, ಒಳಗೆ ಹೋದವರಲ್ಲ, ನೋಡಿದವರಲ್ಲ, ಅಶೋಕವರಕ್ಕೆ ಹೋದವರಲ್ಲ, ಲಂಕಾ ಸುಟ್ಟು ಏನೇನೂ ಅಲ್ಲ, ಹಾರಿ ಬಂದವರು ಅಲ್ಲ. ಆದರೆ ಹಿಂದಿದ್ರಲ್ಲ, ಅಷ್ಟಕ್ಕಷ್ಟು ಕ್ರೆಡಿಟ್. ಅದಕ್ಕೆ ನಮ್ಗೆ ಏನು ಕೆಲಸ ಕೊಟ್ಟಿಲ್ಲ, ಏನಿದ್ರೆ ಸಾಕು ನಮಗೀಗ, ಹಿಂದಿದ್ರೆ ಸಾಕು. ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾನಿ ಚ ಭಾರತಿ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲ ದೇವತ. ಇಲ್ಲೂ ಹಾಗೆ ಕ್ರಿಕೆಟ್ ವರ್ಲ್ಡ್ ಕಪ್ಪಲ್ಲೇ ಗೆದ್ದು ಬಿಡ್ತಾರಲ್ಲ, ಅವಾಗ ಏನು ಮಾಡ್ತಾರೆ, ಟೀಮ್ಗೆ ಇಷ್ಟು ದುಡ್ಡು ಕೊಟ್ಬಿಡ್ತಾರೆ. ಒಬ್ಬ ಬೌಲರ್ ಒಂದು ವಿಕೆಟು ತೊಗೊಂಡಿರೋದಿಲ್ಲ, ಇವು ಒಬ್ಬರನ್ನು ಒಂದು ರನ್ನು ಹೊಡೆದಿರೋದಿಲ್ಲ, ಒಂದು ಕ್ಯಾಚ್ ಹೊಡೆದಿರೋದಿಲ್ಲ. ಆ ಟೀಮಲ್ಲಿ ಇರ್ತಾರೆ, ಅದಕ್ಕೆ ಏನಾಗುತ್ತೆ ಅವರಿಗೆ ಎಲ್ಲ ಬೆನಿಫಿಟ್ ಸಿಗುತ್ತೆ, ಎಲ್ಲ ಬೆನಿಫಿಟ್ ಆ ಟೀಮ್ನಲ್ಲಿ ಇದ್ದಿದ್ದಕ್ಕೆ. ಅರ್ಥ ಆಯ್ತಾ ಈಗ? ಅದಕ್ಕೆ ಆ ಟೀಮಲ್ಲಿ ಇರಬೇಕು ನಾವೀಗ. ಯಾವ ಟೀಮಲ್ಲಿ ಇರಬೇಕು, ವೈಷ್ಣವತ್ವವನ್ನು ಬಿಡಿಸ್ಕೋಬೇಕು ಯಾವಾಗ. ಇವತ್ತು ಅದೇ ಕಳ್ಕೊತಾ ಇರೋ ಜನ ಏನು ಮಾಡ್ತಿದ್ದಾರೆ, ಫಾಸ್ಟಾಗಿ ವೈಷ್ಣವತ್ವ ಕಳ್ಕೊತಿದ್ದಾರೆ. ಅದಕ್ಕೆ ಆಗ್ಬಾ ಏನು ಮಾಡಿದ್ರು ಕೂಡ ಅದು ಬೇಸಿಕ್. ಇಂಡಿಯಾದಲ್ಲಿ ಇದ್ದಾಗ ರಾಷ್ಟ್ರಭಕ್ತಿ ಎಂಬುದು ಹೇಗೋ, ಮನುಷ್ಯನಾದ ದೈವಭಕ್ತಿ ಇರಬೇಕು. ಅದು ವಿಷ್ಣುವೇ ದೇವನಾದ್ದರಿಂದ ಅಂತ ಗುಣ ಇಲ್ಲದೆ ಹೋದರೆ ಮಾಡಿದ ಎಲ್ಲ ಸಾಧನೆ ಏನಾಗುತ್ತೆ, ಅರ್ಥ ಆಗಿಬಿಡುತ್ತೆ. ಇದು ಬೇಸಿಕ್. ಇದು ಕಪಿಗಳನ್ನ ಅರ್ಥ ಮಾಡಿಕೊಂಡ್ರೆ ಅದೇನು ಸಣ್ಣ ಪುಟ್ಟವ್ರು ದೊಡ್ಡವರು ಇದ್ದಾರೆ, ಅವ್ರ ಕೈಲಿ ಏನೂ ಮಾಡ್ಲಿಕ್ಕಾಗಿಲ್ಲ, ಹನುಮಂತ ಮಾಡಿದ. ಈ ಹಿನ್ನೆಲೆಯೊಳಗೆ ಪ್ರಪಂಚ ವಾದಿರಾಜ ಸ್ವಾಮಿ ಬಹಳ ಒತ್ತಿ ಹೇಳ್ತಾರೆ. ಯುಕ್ತಿ ಮಲ್ಲಿಕ ಎಷ್ಟು ದೊಡ್ಡ ಗ್ರಂಥ ಅವರು, 5320 ಶ್ಲೋಕ. ಕೊನೆಯೇ ಹೇಳೋದು ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾನಿ ಚ ಭಾರತಿ ದೇವೋ ನಾರಾಯಣ ಶ್ರೀಶೋ ದೇವಿ ಮಂಗಲ ದೇವತಾ. ಇವತ್ತು ಪಲ್ಲವಿ ಇದ್ದಂಗೆ, ಗುರುಗಳು ಯಾರು, ಗುರು ಪತ್ನಿ ಯಾರು, ದೇವರು ಯಾರು, ದೇವರ ಪತ್ನಿ ಯಾರು, ನಾಲ್ಕನ್ನು ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ಸಮಸ್ತ ವೇದದ ಸಾರ, ಸಮಸ್ತ ಪುರುಷಾರ್ಥಕ್ಕೆ ಸಾಧನ ಎಲ್ಲ ಹೇಳಿದಂತೆ ಆಯಿತು. ಅದನ್ನು ತಿಳಿಸ್ಲಿಕ್ಕೆ ಅವರ ಹಿಂದೆ ಬಂದು ಸರ್ವ ಕಪಿವೀರ, ಅದಕ್ಕೆ ವರ ಅಂತ, ಕಪಿವೀರ ವರೈಹಿ. ಏನು ವರ, ಅವರು ಏನು ಮಾಡಿಲ್ಲ ಕೆಲಸ. ವರ ಅಂದರೆ ಶ್ರೇಷ್ಠ. ಕಪಿವೀರ ವರರು, ವೀರ ವರರು, ಹನುಮಂತ ಹಿಂದಿದ್ದಕ್ಕೆ ಭಾರಿ ಗ್ರೇಟರ್. ಸರ್ವ ಕಪಿವೀರ ವರೈಹಿ ಸಮೇತಃ ಚೂಡಾಮಣಿಂ ಪವನಜಃ ಪದಯೋಹೋ ನಿಧಾಯ. ಪವನಜಃ ಪದಯೋಹೋ, ಯಾರ ಪದಯೋಹೋ, ರಾಮದೇವರ ಪಾದದಲ್ಲಿ, ಪದಯೋಹೋ ಎರಡೂ ಪಾದಗಳ ಮೇಲೆ ಇಟ್ಟು, ಪವನಜಃ ವಾಯುಪುತ್ರನಾದ ವಾಯುವೇ ಆದ ಹನುಮಂತ, ನಿಧಾಯ ಇರಿಸಿ, ಸರ್ವಾಂಗಕೈಹಿ ಪುರಸಾ ಶಿರಸಾ ದೃಷ್ಟ್ಯ ಮನಸಾ ವಚಸಾ ತಥಾ ಪದ್ಭ್ಯಾಂ ಕರಾಭ್ಯಾಂ ಜಾನುಭ್ಯಾಂ ಪ್ರಣಾಮೋ ಅಷ್ಟಾಂಗ ಈರಿತ. ಸರ್ವಾಂಗ ನಮಸ್ಕಾರವನ್ನು ಪ್ರಣತಿ, ನತಿ ಪ್ರಣತಿ, ನತಿ ಅಂದರೆ ನಮಸ್ಕಾರ, ಪ್ರಣತಿ ಅಂದರೆ ಭಕ್ತಿಪೂರ್ವಕವಾದ ವಿಶೇಷ ನಮಸ್ಕಾರ. ಇದು ಸಾಷ್ಟಾಂಗ ಇಲ್ಲಿ ಬಂದಿದ್ದರಿಂದ ಭಕ್ತಿ ಅಂತ ಅರ್ಥ ಮಾಡಬೇಕು. ಭಕ್ತಿಪೂರ್ವ ನಮಸ್ಕಾರವನ್ನು ಮತ್ತೆ ಕ್ಲಿಯರ್ ಮಾಡಿದರು. ಭಕ್ತ್ಯಾಚಕಾರ, ಭಕ್ತಿಯಿಂದ ಇಟ್ಟರು, ಭಕ್ತಿಯಿಂದ ನಮಸ್ಕಾರ ಮಾಡಿದ್ರು. ಇಡಬೇಕಾದ್ರೂ ಭಕ್ತಿ, ನಮಸ್ಕಾರ ಮಾಡೋಕ್ಕಾದ್ರೂ ಭಕ್ತಿ. ಭಕ್ತಿ ಎಂಬುದು ಎಲ್ಲ ಸ್ಟೇಜಲ್ಲೂ ಇದೆ. ಅದಕ್ಕೋಸ್ಕರ ಭಕ್ತಿ ಅಂತ ಮತ್ತೊಮ್ಮೆ ತಿಳಿಸಿದರು. ಏನು ಮಾಡಬೇಕಾಗ, ರಾಮಂ ಭಕ್ತ್ಯಾ ಕಪಿವೀರ ರಾಮಂ ಭಕ್ತ್ಯಾ ಸಂಪ್ರಾಪ್ಯ, ರಾಮಂ ಭಕ್ತ್ಯಾ ಸರ್ವ ಕಪಿವೀರ ವರೈ ಸಮೇತಃ ಸಂಪ್ರಾಪ್ಯ ಚೂಡಾಮಣಿಂ ಪವನಜಃ ಪದಯೋರ್ ಭಕ್ತ್ಯಾ ನಿಧಾಯ. ಗೊತ್ತಾಯ್ತಾ? ಆಮೇಲೆ ಭಕ್ತ್ಯಾ ಪ್ರಣತಿಂ ಚಕಾರ. ಭಕ್ತಿ ಎಲ್ಲ ಕಡೆಗೂ ಭಕ್ತಿಯನ್ನು ಕಾನ್ಸ್ಟೆಂಟ್ ಮೇಂಟೈನ್ ಮಾಡ್ತಾರೆ. ಕೃಷ್ಣಾರ್ಪಣೆ ಮಾಡ್ಬೇಕಾದ್ರೆ ಭಕ್ತಿ ಅಲ್ಲ, ಪ್ರತಿ ಸ್ಟೇಜಲ್ಲೂ ಭಕ್ತಿ ಇರಬೇಕು. ತುಳಸಿ ಬಿಡಿಸ್ಬೇಕಾದ್ರೆ ಭಕ್ತಿ ಇರಬೇಕು, ಹಾಕ್ಬೇಕಾದ್ರೆ ಅಷ್ಟೇ ಅಲ್ಲ, ಬಿಡಿಸೋ ಈ ಪರ ಕಿತ್ಬಿಡೋ ತುಳಸಿಯನ್ನು ಹೇಗೆ ಕಿತ್ತಬೇಕಂದ್ರೆ ದೇವರಿಗೋಸ್ಕರ ಭಕ್ತಿಯಿಂದ ಕಿತ್ತಬೇಕು. ಪಾರ್ವತಿ ದೇವಿ ತುಳಸಿ ಬಿಡಿಸ್ತಿದ್ರಂತೆ. ಹೇಗೆ, ಒಂದು ಎಲೆ ಕೂಡ ಬಿಡಬಾರ್ದು, ಎಲೆ ಕೂಡ ನಮ್ಮ ಈ ತಾಕಬಾರ್ದು. ತಾಕ್ಬಿಟ್ರೆ ಏನಾಗುತ್ತೆ, ಬೆವರು ತಾಕಬಾರ್ದು. ತಾಕಿದರೆ ದೇವರಿಗೆ ನಿರ್ಮಾಲ್ಯ ಹಾಕಿದಾಗ ತುಳಸಿ ತೆಗೆಯೋ ದೊಡ್ಡ ಆಲ್ಟ್ ಅದು. ಒಂದು
ಹಾಕಿದರೆ ಮನೆ ತುಳಸಿಗಳೆಲ್ಲ ಅದಕ್ಕೆ ಎತ್ತೋದೇ ಇಲ್ಲ. ತುಳಸಿ ಬಿಡಿಸ್ಬೇಕದು. ಅದು ನೋವಾಗಬಾರ್ದು. ಮೊದಲು ನಮಸ್ಕಾರ ಮಾಡ್ಬೇಕು ಅದಕ್ಕೆ. ಸ್ತೋತ್ರ ಮಾಡಿ ಕೇಶವಾರ್ಥೆ ಚಿರೋಮಿತ್ವಾಂ, ದೇವ್ರ ಪೂಜೆಗೋಸ್ಕರ ತಗೋತಾ ಇದ್ದೇನೆ. ಮತ್ತು ಆಯುರ್ವೇದದಲ್ಲಿ ಯಾಕೆ ತುಳಸಿ ಉಪಯೋಗಿಸ್ತಾರೆ? ಯಾಕೆ ಫೇಲ್ ಆಗುತ್ತೆ ಗೊತ್ತಾ ಔಷಧಿ? ಅನುಸಂಧಾನನೇ ಇಲ್ಲ. ಲಕ್ಷ್ಮಿ ಅನುಸಂಧಾನ. ದೇವರಿಗೆ ಅದೇ ಪ್ರಿಯ ಇರಬೇಕು. ದೇವರಿಗೆ ಹಾಕ್ತೇವೆ ಅಂತ ಇರಬೇಕು ಫಸ್ಟು. ಆಮೇಲೆ ಮಧ್ಯಾಹ್ನದಲ್ಲಿ ಕಿತ್ತಬಾರದು ತುಳಸಿನ, ಮಧ್ಯಾಹ್ನ ಬಿಡಿಸ್ಬಾರ್ದು. ಅಷ್ಟೊಳಗೆ ನಿಮಿಷದ ದಿವಸ ಬಿಡಿಸ್ಬಾರ್ದು. ಊಟ ಮಾಡಿ ತಗೊಳ್ಬಾರ್ದು. ಇದು ಮಾಡಬಾರ್ದು. ಸ್ನಾನಕ್ಕಿಂತ ಮುಂಚೆ ಆಗಬಾರ್ದು. ಎಷ್ಟು ಎಷ್ಟು ದೊಡ್ಡ ರೂಲ್ಸ್ ಇದೆ ದೇವ್ರ ಪೂಜೆಗೆ. ಎಷ್ಟು ರೂಲ್ಸ್ ಇದೆಯೋ ದೇವ್ರ ಪೂಜೆ ಸಾಧನ ಆಗಿರ್ಬೇಕು. ಇಷ್ಟೆಲ್ಲ ಮಾಡಿ ಒಂದು ಬಿಡಿಸ್ಬೇಕಾದ್ರೆ ಅದು ಸಾರಿಸಿರ್ಬೇಕು. ಸುತ್ತ ಬೃಂದಾವನ ಸುತ್ತೆಲ್ಲ ಸಾರಿಸ್ಬೇಕು. ಯಾತಕ್ಕೆ? ಅಲ್ಲೆಲ್ಲ ಸನ್ನಿಧಾನ ಇರುತ್ತೆ, ತುಳಸಿ ಸನ್ನಿಧಾನ ಇರುತ್ತೆ. ಆದ್ದರಿಂದ ಆಚೆ ರಂಗೋಲಿ ಹಾಕಿರ್ಬೇಕು. ಅಲ್ಲಿ ಅಕಸ್ಮಾತ್ ಬಿದ್ದರೆ ತೊಗೊಳಕ್ಕೆ ಬರುತ್ತೆ. ಶುದ್ಧವಾಗಿದ್ದರೆ ತೊಗೊಂಡು ಅದನ್ನ ಹಾಕ್ಬೋದು. ತುಳಸಿ ಯಾವುದಕ್ಕೆ? ತುಳಸಿ ವೃಂದಾವನ ತೊಗೋಬಾರ್ದು. ಅದು ತುಳಸಿಗಷ್ಟೇ ಅಲ್ಲ. ಹೇಳ್ತೇವೆ ಗಿಡಗಳ ಸುತ್ತಾನು, ಗಿಡಗಳ ಸುತ್ತಾನು ಏನು ಮಾಡಬೇಕು? ಗೋಮಯದಿಂದ ಶುದ್ಧವಾಗಿಟ್ಟಿರ್ಬೇಕು. ಯಾಕೆ ಬಿಡ್ತಾ ಇರುತ್ತೆ ಗಾಡಿಗೆ. ಅದು ತಂದು ಪೂಜೆ ಮಾಡ್ಬೋದು. ಈಗ ಅವ್ರು ಪ್ರಶ್ನೆ ಕೇಳ್ತಾರೆ, ನಿಷಿದ್ಧ ದಿವಸ ತುಳಸಿ ಇಲ್ಲೇ ಇಲ್ಲ, ಏನು ಮಾಡ್ಬೇಕು ನಾವೀಗ ಅಂತ ಪ್ರಶ್ನೆ. ಉತ್ತರ ಕೊಡ್ತಾರೆ, ಎಲೆ ಬಿದ್ದರೆ ತೊಗೊಂಡು ಬಂದು ಮಾಡಿ ಅಂತೇಳಿ. ಗಾಡಿಗೆ ಎಲೆ ಬಿದ್ದೇ ಇರುತ್ತೆ ಅಂತ ನಾವು ಬಿಡಿಸ್ಬಾರ್ದು. ಅದು ಬಿದ್ದರೆ ತಪ್ಪಲ್ಲ. ನಿಷಿದ್ಧ ದಿವಸಗಳು ಮಂಗಳವಾರ, ಶುಕ್ರವಾರ, ಭಾನುವಾರ, 7 ವಾರ ತೆಗೆದುಬಿಟ್ರೆ ಹೋಗೇ ಬಿಡುತ್ತೆ ಅಲ್ಲಿಗೆ. 3 ವಾರ ಇಲ್ಲ. ಆಮೇಲೆ ಸಂಕ್ರಮಣ ಇಲ್ಲ, ಅಮಾವಾಸ್ಯೆ ಇಲ್ಲ, ಹುಣ್ಣಿಮೆ ಇಲ್ಲ, ದ್ವಾದಶಿ ಸರ್ವಾತ್ಮನ ಇಲ್ಲ. ಉಳಿದಕ್ಕೊಂದು ಎಕ್ಸಾಂಪಲ್ ಕೊಡ್ತಾರೆ. ಮನೆಯಲ್ಲಿ ಎಷ್ಟೆಷ್ಟು ತುಳಸಿ ಇಲ್ಲ, ಅನಿವಾರ್ಯ ಪೂಜೆ ಮಾಡ್ಲಿಕ್ಕೆ ಒಂದಾದ್ರೂ ಬೇಕು ಅಂದರೆ ನೀವಾಗ ಅಷ್ಟು ಮಾತ್ರ ಬಿಡಿಸ್ಕೊಡಿ ಅಂತೇಳಿ. ಅವತ್ತಿನ ದಿವಸಕ್ಕೆ ಅದು ಮಿನಿಮಮ್. ಅವತ್ತು ಶಾಸ್ತ್ರಾಚಾರ ಮಾಡ್ಲಿಕ್ಕೆ ಹೋಗಬಾರ್ದು ಮಿನಿಮಮ್. ಆದರೆ ದ್ವಾದಶಿ ಮಾತ್ರ ಅದನ್ನೂ ಮಾಡಬೇಡಿ ಅಂತ. ಆದರೆ ಇದಕ್ಕೆ ಅವಕಾಶ ಇದೆ, ಬಿದ್ದಿದ್ದು ತರಲಿಕ್ಕೆ ಅವಕಾಶ ಇದೆ. ಬೃಂದಾವನ ಸುತ್ತ ಅಥವಾ ತುಳಸಿಗಳ ಸುತ್ತ ಬಿದ್ದಿರುತ್ತಲ್ಲ, ಅದನ್ನ ತಂದು ಪೂಜೆ ಮಾಡ್ಬೋದು. ಅದು ತುಂಬ ಶ್ರೇಷ್ಠ. ಅಥವಾ ತುಳಸಿ ಕಷ್ಟ ಇಟ್ಟು ತುಳಸಿ ಕಷ್ಟ ಬೇಕಾದ್ರೂ ಹಾಕಿ. ಇದೆಲ್ಲ ಯಾತಕ್ಕೆ ಹೇಳಿದ್ದು ಅಂದರೆ ಅಷ್ಟು ಭಕ್ತಿ ಇರಬೇಕು ಅಂತ ಅರ್ಥ. ಪಾರ್ವತಿ ದೇವಿ ಆ ರೀತಿ ಒಂದು ದಳ ಕೂಡ ಬಿಡಿಸ್ತಿದ್ರಂತೆ, ಒಂದು ಎಲೆ ಕೂಡ ಬಿಡದಂತೆ. ಅದಕ್ಕೆ ಅವ್ರು ಏನು ಹೆಸರು ಬಂತು ಗೊತ್ತಾ? ಅಪರ್ಣ ಅಂತ. ಪರ್ಣ ಅಂದರೆ ಎಲೆ. ಒಂದು ಎಲೆ ಕೂಡ ಬೀಳದಂತೆ ತುಳಸಿ ಬಿಡಿಸ್ತಾ ಇದ್ರು ಅಂತೆ. ಎಷ್ಟು ಭಕ್ತಿ ಇತ್ತು. ಅದಕ್ಕೇನೆ ಎಷ್ಟು ದೊಡ್ಡ ಸ್ಥಾನದಲ್ಲಿದ್ದಾನೆ. ಮಂಗಳಗೌರಿ ಅಂತಾನೆ ಹೆಸರಾಯ್ತು. ಇದು ಅರ್ಥ ಮಾಡಿಕೊಂಡ್ರೆ ತುಳಸಿ ತರಬೇಕಾದ್ರೆ, ತುಳಸಿ ಬಿಡಿಸೋದಕ್ಕೆ ಬೆಳೆಸ್ಬೇಕಾದ್ರೆ ಎಷ್ಟು ಭಕ್ತಿ ಇರಬೇಕು. ಮಣ್ಣು ಹಾಕೋದು, ನೀರು ಹಾಕೋದು, ಶುದ್ಧ ಮಾಡೋದು, ಪ್ರತಿಯೊಂದು ಅತ್ಯಂತ ಪುಣ್ಯಕರ. ಈ ರೀತಿ ಯಾವ ವೃಕ್ಷಕ್ಕೂ ಸಾಮಾನ್ಯತಾ ಇದೆ. ಪರಮಾವಧಿ ಇರೋದು ಇದಕ್ಕೆ. ಯಾತಕ್ಕೆ ಹೇಳಿದೆ ಅಂದರೆ ಭಕ್ತಿ ಎಂಬುದು ಕಾನ್ಸ್ಟೆಂಟ್ ಆಗಿರಬೇಕು, ಥ್ರೂಔಟ್ ಇರಬೇಕು. ಅಂಥ ತುಳಸಿ ಹಾಕಿದ್ರೆ ದೇವ್ರು ಭಾರಿ ಬೆಚ್ಚುತ್ತಾನೆ. ಇದನ್ನೆಲ್ಲ ಮದುವೆದಲ್ಲಿ ಹೇಳ್ತಾರೆ. ಯಾವುದಕ್ಕೆ? ಸೂರ್ಯಕ್ಕಿಂತ ಮುಂಚೆ ಬಿಡಿಸ್ಬಾರ್ದು, ಸೂರ್ಯೋದಯ ಆದಮೇಲೆ ಬಿಡಿಸ್ಬೇಕು. ಸೂರ್ಯ ಮಧ್ಯಾಹ್ನದೊಳಗೇನೆ ಬಿಡಿಸ್ಬೇಕು. ಮತ್ತೆ ಸಾಧನೆ ದ್ವಾದಶಿ ಅಂತೂ ಬಿಡಿಸಾಗಿ ಇಲ್ಲೇ ಇಲ್ಲ. ಅದರಿಂದ ಯೋಚನೆ ಇಲ್ಲ. ಇದ್ರ ಕಾಲಕ್ಕೆ ಧನುರ್ಮಾಸ ಅವ ಪರವಾಗಿಲ್ಲ. ಯಾಕೆ? ಅಷ್ಟೊಳಗೆ ಎಲ್ಲ ಆಗಬೇಕು ಪೂಜೆ. ಆದ್ದರಿಂದ ಯೋಚನೆ ಇಲ್ಲ. ಧನುರ್ಮಾಸದಲ್ಲಿ ಪರವಾಗಿಲ್ಲ, ಉಳಿದಂತೆ ಬಿಡಿಸಕ್ಕೆ ಬರೋದಿಲ್ಲ. ಯಾವುದನ್ನ ಬಂಗಾರ ಮಾಡ್ಬೋದು, ಬಟ್ ಈ ತುಳಸಿಗೆ ಈಕ್ವಲ್ ಆಗಲ್ಲ. ಅದು ಅನಿವಾರ್ಯ ಅಷ್ಟೇ. ಅದ್ರ ಬದಲು ತುಳಸಿ ತುಳಸಿ ಸರ ಮಾಡಿಸ್ಬೋದಲ್ಲ, ಮಣಿದೆ. ತುಳಸಿ ಮಣಿ ಇರುತ್ತಲ್ಲ, ಹಾಕೋತೀವಲ್ಲ ತುಳಸಿ ಮಣಿನ, ಅದ್ರ ಬಂಗಾರದಲ್ಲಿ ಮಾಡಿ ದೇವ್ರು ಇಷ್ಟೇ ಇಟ್ಟು ಚಿಕ್ಕದು ಮಾಡಿಸ್ಬಿಟ್ರೆ ಸಾಕು. ನಿತ್ಯ ಹಾಕ್ಬೋದು ದೇವರಿಗೆ. ಅಲ್ಲ, ಅದೇ ಹೇಳಿದ್ದಿಲ್ಲ, ಹಾಕ್ಬೋದು, ಬಟ್ ಅದು ಈಕ್ವಲ್ ಆಗೋದಿಲ್ಲ. ಇವತ್ತು ಈ ಪವಿತ್ರ ಉಂಗುರ ಈಕ್ವಲ್ ಅಲ್ಲ, ಅದು ಸಬ್ಸ್ಟ್ಯೂಟ್ ಅಷ್ಟೇ. ಇಲ್ಲದೆ ಇರೋದಕ್ಕಿಂತ ವಾಸಿ ಅಂತೇಳಿ ಅಷ್ಟೇ ಹೊರತು ಈಕ್ವಲ್ ಆಗೋದಿಲ್ಲ. ತುಳಸಿನೇ ಅದು ಮೊದಲು ಗಂಧನೇ ಇಲ್ಲ ಅದಕ್ಕೆ, ಆ ಥರ ಆಗುತ್ತೆ. ಆದರೂ ಕೂಡ ಇಲ್ಲದಕ್ಕಿಂತ ವಾಸಿ, ತಪ್ಪಲ್ಲ. ಬಟ್ ಇದಕ್ಕೆ ಈಕ್ವಲ್ ಅಂತ ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಈಕ್ವಲ್ ಮಾಡಬೇಕಾದ್ರೆ ತುಳಸಿ ಕಷ್ಟ, ಅದನ್ನು ಬಿಡೋದು. ಚಿಂದಲ್ಲಿ ದಿವಸ ಹಾಕ್ತಾ ಇದ್ರೆ ಯೋಚನೆ ಇಲ್ಲ. ತುಳಸಿ ಇಲ್ಲ ಅಂತ ಅನ್ಸೋದಿಲ್ಲ ಎಂದು ಕೂಡ ಅಲ್ಲೇ ಇರು. ಸಮೇಯಿವಾನ್ ರಾಮಂ ಸುರೇಶ್ವರ ಮಗಣ್ಯ ಗುಣಾಭಿರಾಮಂ ಸಂಪ್ರಾಪ್ಯ ಸರ್ವ ಕಪಿವೀರ ವರೈ ಸಮೇತಃ ಚೂಡಾಮಣಿಂ ಪವನಜಃ ಪದಯೋ ನಿಧಾಯ ಸರ್ವಾಂಗಕೈಹಿ ಪ್ರಣತಿಮಸ್ಯ ಚಕಾರ ಭಕ್ತ್ಯ. ಹನುಮಂತ ಏನು ಕೇಳಿ ಹೇಳಿ. ಹೌದು ಬರೋದಿಲ್ಲ, ಸಾಧ್ಯನೇ ಇಲ್ಲ. ನಮ್ಮ ನಿರ್ಮಾಲ್ಯ ಅದು. ಅದು ಆ್ಯಕ್ಚುಲಿ ತಪ್ಪದು, ಆ ಲೆಕ್ಕದಲ್ಲಿ ತಪ್ಪೇ ಗೊತ್ತಾಯ್ತು. ದೇವರಿಗೆ ಹಾಕಿದ್ದನ್ನು ಮತ್ತೆ ತೊಳೆದು ಹಾಕ್ಬೋದೇ ಹೊರತು ನಾವು ಹಾಕೊಂಡಿದ್ದನ್ನು ಹಾಕ್ಲಿಕ್ಕೆ ಬರೋದು, ಹಾಕಬಾರದು. ತಪ್ಪು. ಅಲ್ಲೇ ಇರಬೇಕು, ದೇವರಿಗೆ ಇರಬೇಕು. ಬಂಗಾರ ತೊಳೆದು ಹಾಕ್ಬೋದು ಅಂದ್ರೆ ಅವ್ರಿಗೆ ಹಾಕಿದ್ದನ್ನ ಅದು ನಿರ್ಮಾಲ್ಯ, ಮತ್ತೆ ಅದನ್ನ ತೊಳೆದು ಹಾಕಿ ಅಂತ ಹೇಳಿದ್ದಷ್ಟೆ. ನಾವು ಹಾಕೊಂಡಿದ್ದನ್ನಲ್ಲ. ಫಸ್ಟ್ ಹಾಕ್ಬೇಕು. ಆಮೇಲೆ ಪ್ರಸಾದ ಅಷ್ಟೇ, ಮತ್ತೆ ವಾಪಸ್ ಹಾಕಾಗಿಲ್ಲ. ನಿರ್ಮಾಲ್ಯ ಆಯ್ತಾನೆ.
ಇಲ್ಲ ಇಲ್ಲ ಹಾಕ್ಬಾರ್ದು ಅದು ನಿರ್ಮಾಲ್ಯನೇ ಆ ಲೆಕ್ಕದಲ್ಲಿ. ಅಷ್ಟೇ ಅಲ್ಲ, ನೀವು ಪ್ರಾಣದೇವರಿಗೆ ಹಾಕಿರ್ತೀರಿ ಒಂದು ಬಂಗಾರದ ಸರಳ, ಅದು ತೊಳೆದು ದೇವ್ರಿಗೆ ಹಾಕ್ಬಾರ್ದು, ಅದು ದೇವ್ರ ಹಾಕ್ಲಿಕ್ಕೆ ಬರೋದಿಲ್ಲ, ಯಾಕೆ ಪ್ರಾಣದೇವರದೇ ಅದು, ದೇವ್ರಿಗೆ ಹಾಕ್ಲಿಕ್ಕೆ ಬರೋದಿಲ್ಲ. ಎಷ್ಟು ಪಂಡಿತ್ ತುಳಸಿ ಯಾವ ಬರುತ್ತೆ ಆಪತ್ಕಾಲ ಅಷ್ಟೇ. ಆಕ್ಚುಲಿ ತಪ್ಪದು. ಒಂದು ಟೀಕಾರ ಹೇಳ್ತಾರೆ, ಅಕ್ರೀತಾನಿ ಅಪ್ರದತ್ತಾನಿ ಚೌರ್ಯ ಲಬ್ಧಾನಿ ಯಾನೀಚ. ಕೊಂಡು ತರಬೇಡಿ, ಕದ್ದು ತರಬೇಡಿ, ಅದು ನೇಮಗಳೆಲ್ಲ ಹೇಳ್ಬಿಟ್ಟಿದ್ದಾರೆ. ಇವತ್ತು ಅದೆಲ್ಲ ಮಾಡ್ತಾರೆ ಜನ, ಕತ್ತೆ ಪೂಜೆ ಮಾಡಿ ಆ ಆ ಅಲ್ಲ, ಹೂ ಕೂಡ ಬರೋದಿಲ್ಲ. ಹೂ ಕೂಡ ಅದಕ್ಕೆ ಅಕ್ರೀತಾನಿ, ಅದನ್ನು ಕೊಡಬೇಡಿ ಅಂತ ಹೇಳ್ತಾರೆ. ನೀವೇ ಬೆಳೆಸ್ಬೇಕು, ಇಲ್ಲ ಕಾಡಿಗೆ ಹೋಗಿ ತರಬೇಕು ಅಷ್ಟೇ ಹೊರತು ಮಾಡಿ. ಅಥವಾ ಯಾರು ಭಾರಿ ಶುದ್ಧರ ಕೊಟ್ಟಿರ್ತಾರೆ ಅವರು ಶುದ್ಧರ ಕೊಟ್ಟಿರ್ಬೇಕು. ಅವ್ರು ಈ ಕಡೆ ಬಟ್ ಆ ಕಾಫಿ ಕುಡದೆ ಕೈ ತೊಳೆ ಹಾಗೆ ಬಂದು ಏನು ಮಾಡ್ಬೇಕು ಅದಕ್ಕೆ ಡೌಟ್ ಇದ್ದೇ ಇರುತ್ತೆ. ಈಗಿನ ಕಾಲಕ್ಕಂತೂ ಅದು ಹಾಗೆ ಕೈ ತೊಳಿ ಅಭ್ಯಾಸ ಏನಿಲ್ಲ ಜನಗಳಿಗೆ. ಆದ್ದರಿಂದ ಆದಷ್ಟು ಇನ್ನೊಬ್ರು ತಗೊಳ್ಬೇಡಿ ಅಂತ ಹೇಳ್ಬಿಡ್ತಾರೆ. ಇನ್ನೊಬ್ರು ಕೊಟ್ಟರೆ ಬಟ್ಟೆಗಳು ಉಪಯೋಗಿಸಲ್ಲ, ಯಾರು ಕೊಟ್ಟರು ತಗೊಳ್ಳೋದಿಲ್ಲ. ಗೊತ್ತಾಯ್ತಾ? ನಾವೇ ನಮ್ಮನೆ ನಾವೆಲ್ಲ ಬೆಳೆದ್ರೆ ಮಾತ್ರ ತಗೋತೀವಿ. ತುಂಬ ಬೇಕಾದವರು 100% ಗ್ಯಾರಂಟಿ ಇದ್ದವ್ರು ಕೊಟ್ಟರೆ ತಗೋತಾರೆ, ಇದ್ದವರು ತಗೊಳ್ಳೋದಿಲ್ಲ. ಅದ್ರ ಮತ್ತೆ ಇನ್ನೇನಾಗುತ್ತೆ ಗೊತ್ತಾ, ಬಿಡಿಸೋರು ಕೂದಲಿಗೆಲ್ಲ ಸೇರ್ಕೊಂಡ್ಬಿಡುತ್ತೆ ಅದರಲ್ಲಿ. ಗೋವಿಂದ ಮತ್ತೆ ಪೂಜೆ ಎಲ್ಲ ನಿಂತೋಗ್ಬಿಡುತ್ತೆ. ಅವತ್ತು ಅಷ್ಟು ಪೂಜೆ ಮತ್ತೆ ಮಾಡಬೇಕಲ್ಲ, ಉಪವಾಸ ಇರ್ಬೇಕು ಅವತ್ತು, ಮತ್ತೆ ಮರುದಿವ್ಸ ಪೂಜೆ ಮಾಡಬೇಕಾಗುತ್ತೆ. ಆ ರೀತಿ ಪೂಜೆಗೆ ವಿಘ್ನ ಬರಬಾರದು. ಅದರಿಂದ ರಿಸ್ಕ್ ಯಾಕೆ ತಗೊಳ್ಳೋದೇ ಹೋಗೋದಿಲ್ಲ. ಅದು ಭಾಳ ಹುಷಾರಾಗಿರುತ್ತೆ. ನಾವು ಹಾಕಿದ್ದು ಏನು ಮಾಡಿದ್ರೆ ಬರೋಲ್ಲ ದೇವರಿಗೆ. ಬಟ್ ಇದು ಎಲ್ಲ ಅಷ್ಟೇನೆ ಹೇಳಿದ್ನಲ್ಲ, ಹಿಂದಿನ ಕಾಲಕ್ಕೆ ಒಂದು ಸಂಸ್ಕಾರ ಇತ್ತು. ಹಿಂದಿನ ಕಾಲಕ್ಕೆ ಯಾರು ವ್ಯಾಪಾರ ಅಂತ ಯಾವ ಕೆಲಸನೂ ಮಾಡ್ತಿರ್ಲಿಲ್ಲ. ನಾವು ನೋಡಿದ್ವಿ ಸಣ್ಣ ವಯಸ್ಸಿನಲ್ಲಿ ಯಾರು ಮಾಡ್ತಿರ್ಲಿಲ್ಲ ಅಂತ ಕಾಲ ಇತ್ತು. ನೀವು ಹೇಳಿದ್ದೆ ನಿಮಗೆ, ನದಿ ದಾಟಬೇಕಲ್ಲ, ನಾವೇನು ಪೈಸಾ ಕೊಡಬೇಕಾಗಿರಲಿಲ್ಲ, ಎಲ್ಲ ವ್ಯವಸ್ಥೆ ಮಾಡಿಬಿಟ್ಟಿರ್ತಾರೆ. ವರ್ಷಕ್ಕೊಮ್ಮೆ ಕೊಡ್ತಾರೆ, ಅವತ್ತು ಯಾರು ದುಡ್ಡು ಕೊಡೋದಿಲ್ಲೇ ಇಲ್ಲ. ವರ್ಷಕ್ಕೊಮ್ಮೆ ಅಷ್ಟೇನೆ. ಅಂಥ ಒಂದು ಇದಿತ್ತು ಅದಕ್ಕೆ. ಪ್ರತಿಯೊಂದು ಎಲ್ಲ ಫ್ರೀ ಹೋಗ್ತಾ ಬರ್ತೀವಿ, ಎಲ್ಲ ಆ ಥರ ಹೋಗಿದ್ದೀವಿ ಎಷ್ಟೋ ಸರ್ತೆ ನಾವು. ಕೃಷ್ಣಾ ನದಿ ದಾಟಬೇಕಾದ್ರೆ ಒಂದು ಪೈಸೆ ಎಲ್ಲರೂ ನಮ್ಮ ಯಜಮಾನರು ಕೊಡ್ತಾರೆ ಅಂತ ಹೇಳ್ಬಿಟ್ಟು, ಯಾವಾಗ ವರ್ಷದ ಕೊನೆಗೆ ಅಂಥ ವ್ಯವಸ್ಥೆ ಇತ್ತು. ಈಗ ದುಡ್ಡು ಆಸೆ, ಅದು ಮೋಸ, ಒಂದೆರಡು ಮಿತಿ ಮೀರಿ ಹೋಗ್ಬಿಟ್ಟು ಅವ್ನು ನೋಡಿ ಇವನು ಮತ್ತೊಬ್ಬರು ಕಾಪಿ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಅದರಿಂದ ಇಲ್ಲ, ಇನ್ನು ಕಾಲಕ್ಕೆ ಹಾಲು ತರಬೇಕಾದ್ರೆ ಶುದ್ಧವಾಗಿ ತರೋದು, ಅದು ಶುದ್ಧವಾಗಿ ಹೂ ಕೊಟ್ಟೋದು, ಶುದ್ಧ ಬಟ್ಟೆ ಅಗಸರು ಕೂಡ ಹೇಗಿರ್ತಿದ್ರು ಶುದ್ಧ. ಅದು ಬಟ್ಟೆ ಒಗೆಯೋ ರೀತಿಯೇ ಬೇರೆ. ಎಲ್ಲ ಮಿಕ್ಸಪ್ ಮಾಡ್ತಿರ್ಲಿಲ್ಲ, ಎಲ್ಲ ಹೊರಟೋಯ್ತಿ. ಆದ್ದರಿಂದ ಇವತ್ತು ಏನು ಆದಷ್ಟು ನಮಗೆ ತುಳಸಿ ಇಲ್ಲದೆ ಹೋದ್ರೂ ಪರವಾಗಿಲ್ಲ, ಈತಿ ನಾವು ಒಂದು ಮಾಡಿ ತುಳಸಿ ಹಾರ ಮಾಡ್ಕೋಬೋದು, ಕೊಂಡು ತರ್ಲಕ್ಕೆ ಹೋಗ್ಬಾರ್ದು. ತೀರಾ ಮೈಲಿಗೆ ಮಯ ಅವೆಲ್ಲ. ಇನ್ನೂ ಬೆಂಗಳೂರು ಹೂಗಳು ನಿಮ್ಗೆ ಗಾಬರಿ ಆಗಿಬಿಡುತ್ತೆ ನಿಮಗೆ. ಅದು ಬಿಸಾಕ್ತಾ ಹೋಗ್ತಿರ್ತಾರೆ, ಬಿದ್ದಿರ್ತೀವಿ ಅಂತ ಆರಿಸ್ಕೊಳ್ತಾರೆ, ಕೊಟ್ಬಿಡ್ತಾರೆ ತಂದುಬಿಟ್ಟು. ಅದಕ್ಕೆ ಎಂದೂ ತರ್ಲಕ್ಕೆ ಹೋಗ. ಅದ್ರ ಹಾರ ಕಟ್ಟಿ ದೇವರಿಗೆ ಎಷ್ಟು ಪಾಪ ಬರ್ತದೆ. ಆದ್ದರಿಂದ ನೀವು ನೋಡಿರ್ತೇವೆ, ದಾರಿ ಉದ್ದಕ್ಕೂ ಬಿದ್ದಿರ್ತದೆ, ಎಲ್ಲ ಆರಿಸ್ಕೊಂಡ್ಬಿಡ್ತಾರೆ. ಹುಡುಗರು ಆರಿಸ್ಕೊತಾರೆ, ತಂದ್ಕೊಡ್ತಾರೆ, ಇಡ್ತಾನೆ ಕಟ್ತಾನೆ ಮಾರಿಬಿಡ್ತಾರೆ. ಇನ್ನು ಹಾಕಿದ್ದನ್ನು ಹಾಗೆ ತೆಗಿತಾರೆ, ಮತ್ತೆ ಹಾಗೆ ಮಾಡ್ತಾನೆ ತಂದ್ಬಿಟ್ಟು. ತುಂಬ ತಪ್ಪು. ನಮಗೆ ಬರ್ಬೇಕು, ಗ್ಯಾರಂಟಿ ಅಂತ ಅನಿಸ್ಬೇಕು, ಇಲ್ದವ್ರು ಹಾಕ್ಲಕ್ಕೆ ಹೋಗ್ಬೇಕು. ಚೂಡಾಮಣಿಂ ಪವನಜಃ ಪದಯೋರ್ನಿಧಾಯ ಸರ್ವಾಂಗಕೈ ಪ್ರಣತಿಂ ಅಸ್ಯ ಚಕಾರ ಭಕ್ತ್ಯ ರಾಮೋಪಿ. ಇಲ್ಲಿ ಹನುಮಂತ ಮಾತೇ ಇಲ್ಲ, ನೆನ್ಪಿಟ್ಕೋಬೇಕು. ಇಟ್ಟು ನಮಸ್ಕಾರ ಮಾಡಿದ್ದಷ್ಟೇ. ಯಾಕೆ ಅಲ್ಲ, ಯಾತಕ್ಕೆ ಹೇಳಿ ನೋಡಂತೆ. ಸೀತೆ ಕಡದಿಲ್ಲ, ರಾಮನಿಗೆ ಬೇಕಿಲ್ಲ, ಏನೇನೂ ಬೇಕಿಲ್ಲ. ನಮಗೆ ಕೊಟ್ಟಿರೋದು ಏನಿದು, ಬರೀ ಚಾನ್ಸ್ ಅಷ್ಟೆ, ಬರೀ ಚಾನ್ಸ್. ಗೊತ್ತಿಲ್ಲ ಅಲ್ಲ ರಾಮನಿಗೆ, ಎಲ್ಲ ಗೊತ್ತಿದೆ, ಆಗೋದಿಲ್ಲ ಅಲ್ಲ. ಸಂಕಲ್ಪ ಮಾಡಿದರೆ ಸಾಕು, ಸೀತೆ ದೂರ ಹೋಗಿಯೂ ಇಲ್ಲ. ಇಷ್ಟೆಲ್ಲ ಕೊಟ್ಟಿರೋದು ಯಾತಕ್ಕೆ, ಕೇವಲ ಅನುಗ್ರಹ. ಆದ್ದರಿಂದ ಮಾತೇ ಇಲ್ಲ. ಅದಕ್ಕೆ ರಾಮದೇವ್ ಹೇಳಿ, ಉಳಿದವರು ಸೇವೆ ಮಾಡಿದ್ದು ಹನುಮಂತನಷ್ಟು ಮಾಡಿಲ್ಲ, ಬಟ್ ಅವ್ರ ಮನೋಭಾವ ಕೂಡ ಹನುಮಂತನಷ್ಟೇನಿಲ್ಲ. ಪೂರ್ಣ ಒಂದೊಂದು ಸರ್ತಿ ರಾಮನ ಕೆಲಸ ಅಂತ ಅನ್ಕೋಬೋದಾಗಿತ್ತು. ರಾಮನ ಕೆಲಸ ಇಲ್ಲೇ ಇಲ್ಲ, ರಾಮನಿಗೇನು ಬೇಕೇ ಇಲ್ಲ. ಅದರಿಂದಾಗಿನೇ ಆ ಭಾವನೆ ಇರ್ಬೋದು. ಎಲ್ಲ ಮಾಡಿದ ಮೇಲೂ ಕೂಡ ನಾವು ಏನು ದೇವರಿಗೆ ಏನೇನೂ ನಾವು ಮಾಡಿಲ್ಲ, ಎಲ್ಲ ಒಂದೇ. ಹೂ ಒಂದೇ ಇದೆ, ಎಲ್ಲ ಒಂದೇ, ಕೈ ಒಂದೇ ಇದೆ, ಮನಸ್ಸು ಒಂದೇ. ನಮ್ಮ ಏನು ಮಾಡಿದಾಗಾಯ್ತು ಈಗ, ಹೆಸರಷ್ಟೇ. ನಿಮಿತ್ತ ಮಾತ್ರಂಭವ ಸವ್ಯಸಾಚಿನಿದ್ದ ಹಾಗೆ ಇದು ನಿಜವಾದ ಅರ್ಥದ ಸಂದೇಶ. ಹನುಮಂತನ ಅರ್ಪಣೆಯ ಕ್ರಮನ ಅಷ್ಟೇ ಚೆನ್ನಾಗಿತ್ತು. ಆಗ ರಾಮದೇವ್ರು ಏನು ಮಾಡ್ತಾರೆ ನೋಡ್ಬೇಕು. ಇಷ್ಟೆಲ್ಲ ಮುಗೀತು. ರಾಮದೇವ್ರು ಏನು ಮಾಡ್ತಾರೆ, ರಾಮೋಪಿ ನೋಡಿ, ರಾಮೋಪಿ ಹನುಮಂತ ಹೀಗಿದ್ದಾನೆ, ರಾಮ ಹೇಗಿದ್ದಾನೆ ನೋಡಿ ಅಂತ ಹೇಳ್ತಾನೆ. ಒಳ್ಳೆ ಸೇವಕ ಅವನು. ಎಷ್ಟು ಹೊರಟ ಸ್ವಾಮಿ ಗೊತ್ತಾಯ್ತಾ. ಅಲ್ಲಿ ಬಾಸು ಹೊರಟ ಮಾತಿ ಬೈತಾ ಇರ್ತಾನೆ ಅವನು, ಗೊತ್ತಾಯ್ತಾ. ಅಂತ ತುಂಬ ಜನ ಇರ್ತಾರೆ, ಬೈಯೋದೇ ಅವ್ರು ಬಾಸಿಸಮ್ ಅಂತ ಕರೆಯೋದು. ರೆಕಗ್ನೈಸ್ ಮಾಡೋದಲ್ಲ ಗುಣಗಳನ್ನ. ರಾಮ ಏನು ಮಾಡಿದ್ದು ನೋಡಿ, ರಾಮೋಪಿ ಹನುಮಂತ ಹೇಗೆ ಭಕ್ತನಾಗಿ ಸರ್ವಶ್ರೇಷ್ಠನೋ, ರಾಮದೇವರ ಹಾಗೆ ದೇವರಾಗಿ ಭಾರಿ ಸರ್ವಶ್ರೇಷ್ಠ. ರಾಮೋಪಿ ನ ಅನ್ಯತ್ ಅನುದಾತು ಮಮುಷ್ಯ ಯೋಗ್ಯಂ
ಅತ್ಯಂತ ಭಕ್ತಿ ಭರಿತಸ್ಯ ವಿಲಕ್ಷ ಕಿಂಚಿತ್ ಸ್ವಾತ್ಮಪ್ರಧಾನಮಧಿಕಂ ಪವನಾತ್ಮಜಸ್ಯ ಕುರ್ವನ್ ಸಮಾಶ್ಲಿಷದಮುಂ ಪರಮಾಭಿತುಷ್ಟಃ ರಾಮೋಪಿ ರಾಮಃ ಅಪಿ ನ ಅನ್ಯತ್ ಅನುದಾತುಂ ಅಮುಷ್ಯ ಯೋಗ್ಯಂ ಅತ್ಯಂತ ಭಕ್ತಿಭರಿತಸ್ಯ ವಿಲಕ್ಷ್ಯ ಕಿಂಚಿತ್ ಸ್ವಾತ್ಮಪ್ರಧಾನಂ ಅಧಿಕಂ ಪವನಾತ್ಮಜಸ್ಯ ಕುರ್ವನ್ ಸಮಾಶ್ಲಿಷತ್ತಮಂ ಪರಮಾಭಿತುಷ್ಟಃ ರಾಮಃ ಅಪಿ ರಾಮನು ಕೂಡ ಅನ್ಯತ್ ಅಮುಷ್ಯ ಹನುಮಂತನಿಗೆ ದಾತುಂ ಯೋಗ್ಯಂ ಕೊಡಲಿಕ್ಕೆ ಯೋಗ್ಯವಾದದ್ದನ್ನು ನ ಬೇರೆ ಯಾವುದನ್ನು ವಿಲಕ್ಷ್ಯ ಇಂಥ ಹನುಮಂತನಿಗೆ ಏನು ಕೊಡಬೇಕು ನಾವೀಗ ಅಂತ ಪ್ರಶ್ನೆ ಈಗ ಇಷ್ಟೆಲ್ಲ ಮಾಡಿದ ಮೇಲೆ ಹನುಮಂತಿಗೆ ಏನಾದ್ರು ಕೊಡಬೇಕಲ್ಲ ಪ್ರಸಾದ ಏನು ಕೊಡಬೇಕು ಅದು ಮ್ಯಾಚಿಂಗ್ ಯಾವುದು ಕಾಣಲೇ ಇಲ್ಲ ರಾಮದೇವರಿಗೆ ಹನುಮಂತನ ಸೇವೆಗೆ ಮ್ಯಾಚಿಂಗ್ ಯಾವುದೂ ಕಾಣಲಿಲ್ಲ ಏನು ಮಾಡಿದ್ರಂತೆ ಸ್ವಾತ್ಮಪ್ರಧಾನಂ ತನ್ನನ್ನೇ ಕೊಟ್ಬಿಟ್ಟ ಅಂತ ಹೇಳ್ತಾರೆ ಇಂಥ ಭಕ್ತ ಅಂತ ಸ್ವಾಮಿ ಎಷ್ಟು ಮ್ಯಾಚಿಂಗ್ ಇದು ಗೊತ್ತಾಯ್ತಾ ಯಾವ ಹನುಮಂತನ ಯೋಗ್ಯತೆ ಇದನ್ನ ಹನುಮಂತ ರಾಮದೇವರು ಏನು ಮಾಡಲಿಲ್ಲ ಇಷ್ಟು ಬೆಲೆ ಕಟ್ಟಕ್ಕೆ ಹೋಗಲಿಲ್ಲ ಅದಕ್ಕೆ ಯಾಕೆ ಅಮೂಲ್ಯವಾದ ಬೆಲೆ ಕಟ್ಟಿದ್ರೆ ಅಮೂಲ್ಯ ಅಲ್ಲ ಬೆಲೆ ಕಟ್ಟಲಾಗದ್ದು ಅದನ್ನು ತೋರ್ಸಕ್ಕೋಸ್ಕರ ಏನು ಕೊಳ್ಳಕ್ಕೆ ಬರೋದಿಲ್ಲ ಅಂತೇಳಿ ಏನು ಮಾಡ್ತಾ ಸ್ವಾತ್ಮಪ್ರಧಾನಂ ತನ್ನನ್ನೇ ಕೊಟ್ಟುಬಿಟ್ಟ ತನ್ನನ್ನೇ ಕೊಟ್ಟ ಸ್ವ ಆತ್ಮ ಸು ಆತ್ಮ ಸ್ವ ಆತ್ಮ ಎರಡೂ ಆಗತ್ತೆ ಸು ಆತ್ಮ ಸ್ವಾತ್ಮ ಸ್ವ ಆತ್ಮ ಸ್ವಾತ್ಮ ಎರಡು ರೀತಿಯಲ್ಲೂ ಬರುತ್ತೆ ರಾಮನಾದಂತಹ ಶ್ರೀಕೃಷ್ಣ ಶ್ರೀಹರಿ ಆತನಿಗೆ ಬೇರೆ ಯಾವುದನ್ನು ಕೊಡಲಿಕ್ಕೆ ವಿಲಕ್ಷ್ಯ ಅಂದ್ರೆ ಏನು ಅವಸರದಲ್ಲಿ ಗೊತ್ತಾಗಲಿಲ್ಲ ಎಷ್ಟು ಯೋಚನೆ ಮಾಡಿದ್ರೂ ಗೊತ್ತಾಗಬಾರದು ಅಷ್ಟು ಸೇವೆ ಹನುಮಂತ ಮಾಡಿದ್ದಾನೆ ಕಿಂಚಿತ್ ಏನು ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಅಂಥೇಳಿ ಸ್ವಾತ್ಮಪ್ರಧಾನಂ ಅಧಿಕಂ ಪವನಾತ್ಮಜಸ್ಯ ಕುರ್ವನ್ ತನ್ನ ಸ್ವಾತ್ಮಪ್ರಧಾನವನ್ನು ಹೆಚ್ಚಾಗಿ ಮಾಡ್ಲಿಕ್ಕೆ ಹೊರಟು ಅಮುಂ ಆ ಹನುಮಂತನನ್ನ ಪರಮಾಭಿತುಷ್ಟ ತುಷ್ಟ ಅಭಿತುಷ್ಟ ಪರಮಾಭಿತುಷ್ಟ ಎಷ್ಟು ಪದ ಹಾಕಿದ್ದಾರೆ ತುಷ್ಟ ಅಭಿತುಷ್ಟ ಪರಮಾಭಿತುಷ್ಟ ಅತ್ಯಂತ ಹೆಚ್ಚು ಸಂಪ್ರೀತನಾಗಿ ಅವಂ ಆತನನ್ನು ಸಮಾಶ್ಲಿಷತ್ ಆಶ್ಲಿಷತ್ ಸಮ್ಮಾಶ್ಲಿಷತ್ ಅಂದರೆ ಗಾಢವಾಗಿ ಆಲಿಂಗಿಸಿಕೊಂಡನು ಇದು ರಾಮದೇವರು ಕೊಟ್ಟಂತಹ ಪ್ರತಿಫಲ ಅದನ್ನು ಹೇಳೋದಕ್ಕೆ ರಾಮೋಪಿ ನಾಣ್ಯದನುದಾತು ಮಮುಷ್ಯ ಯೋಗ್ಯಂ ಅತ್ಯಂತ ಭಕ್ತಿಭರಿತಸ್ಯ ಭಕ್ತಿಭರಿತ ಅತ್ಯಂತ ಭಕ್ತಿಭರಿತ ಕಿಂಚಿತ್ ಸ್ವಾತ್ಮಪ್ರಧಾನಂ ಅಧಿಕಂ ಪವನಾತ್ಮಜಸ್ಯ ಕುರ್ವನ್ ಸಮಾಶ್ಲಿಷತ್ತಮಂ ಪರಮಾಭಿತುಷ್ಟಃ ಇದು ರಾಮದೇವರು ಮಾಡಿದ ಕೆಲಸ ಯಾಕೆ ಸಂತೋಷ ಬಂತು ಅಂದರೆ ತನ್ನ ಬಗ್ಗೆ ಸ್ವಲ್ಪ ತಪ್ಪು ತಿಳುವಳಿಕೆನೂ ಇಲ್ಲ ರಾಮನಿಗೆ ದುಃಖ ಇದೆ ಅಂತಿಲ್ಲ ರಾಮನಿಗೆ ಆಸಕ್ತಿ ಇದೆ ಅಂತ ಏನೇನೂ ಇಲ್ಲ ಕೇವಲ ಭಕ್ತಿಯಿಂದ ಮಾಡಿದ್ದರಿಂದ ಅತ್ಯಂತ ಸಂತೋಷದಿಂದ ರಾಮದೇವರು ಸ್ವೀಕಾರ ಮಾಡಿದ್ದಾರೆ ಅನುದಾತು ಮಮುಷ್ಯ ಯೋಗ್ಯ ಅನುದಾತು ಮತ್ತೆ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಇನ್ಯಾರಿಗೂ ಕೊಟ್ಟಿಲ್ಲ ಅದು ಭಾಷ್ಯ ಬರೆದಾಗಲೂ ಹಾಗೆ ಮಾಡಿದ್ದಾರೆ ವೇದವ್ಯಾಸರು ಏನು ಮಾಡ್ತಾರೆ ಭಾಷ್ಯ ರಚನೆ ಇದಕ್ಕೆಲ್ಲ ಈಕ್ವಲ್ ಇವೆಲ್ಲ ಕೂಡ ಸಹಭೋಗ ಅನನ್ಯ ಲಭ್ಯವಸ್ಮೈ ಅಂತ ಹೇಳಿದ್ದಾರೆ ಅರ್ಥ ಮಾಡಿಕೊಂಡ್ರೆ 3 ಅವತಾರದಲ್ಲೂ ಅವ್ರು ಮಾಡಿದ ಕೆಲಸ ಎಂಥದ್ದು ಹಳೆಯದನ್ನೇ ನೀವು ಕಂಟಿನ್ಯೂ ಮಾಡೋದಲ್ಲ ಭೀಮನಾಗಿ ಜರಾಸಂಧಾದಿಗಳನ್ನು ಕೊಂದ್ರಲ್ಲ ಅದೆಷ್ಟು ಪ್ರಿಯ ರಾಮದೇವರಿಗೆ ಕೃಷ್ಣನಿಗೆ ಅತ್ಯಂತ ಪ್ರಿಯ ಅಲ್ಲಿ ಅದು ಪ್ರಿಯ ಇಲ್ಲಿ ಭಾಷ್ಯ ರಚನೆ ಎಲ್ಲ ಪ್ರಿಯ 3 ಅವತಾರದಲ್ಲೂ ಆ ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ ಒಂದ್ಸಲ ಭಾರಿ ಮಾಡಿದ್ರು ಅದ್ರ ಮೇಲೆ ಜೀವನ ಅಲ್ಲ ಪ್ರತಿ ಸರ್ತಿನೂ ಹಾಗೆ ಮಾಡ್ತಾರೆ ಇದು ವಾಯುದೇವರ ದೊಡ್ಡ ಸೇವೆ ಇದೆ ಅದು ಮ್ಯಾಚಿಂಗ್ ಆಗಿ ಯಾರು ಒಂದು ಸರ್ತಿನೂ ಮಾಡಲಿಲ್ಲ ಪಕ್ಷನೇ ಬದಲಾಯಿಸ್ಬಿಟ್ರು ಸುಗ್ರೀವ ಈ ಕಡೆ ಬಂದ್ಬಿಟ್ಟ ವಾಲಿ ಆ ಕಡೆ ಇದ್ದು ಅಲ್ಲಿದ್ದು ಬಿಟ್ಟಿದ್ದ ಎಲ್ಲ ಉಲ್ಟಾ ಪಲ್ಟ ಆಯ್ತು ಇಲ್ಲಿ ಏನೇನೂ ಮಾಡಿಲ್ಲ ಆದ್ದರಿಂದ ಅವರೆಲ್ಲ ಭಕ್ತರೇ ಆದರೆ ಭಕ್ತಿ ಭರಿತರಾಗಲಿಲ್ಲ ಇದು ಪೂರ್ಣ ಭಕ್ತಿ ಅಂತ ಪರಮಾಭಿಭಕ್ತಿನೂ ಇಲ್ಲೇ ಇಲ್ಲ ಅದು ಅತ್ಯಂತ ಭಕ್ತಿ ಭರಿತಸ್ಯ ವಿಲಕ್ಷ್ಯ ಕಿಂಚಿತ್ ಇದರ ಅರ್ಥ ಏನಾಯಿತು ಪೂರ್ಣಾಮಣಿಯನ್ನು ಕೊಟ್ಟು ಅವರು ನಮಸ್ಕಾರ ಮಾಡಿದರು ಕೃಷ್ಣಾರ್ಪಣ ಅಂಥೇಳಿ ರಾಮಾರ್ಪಣ ಮಾಡಿದರು ರಾಮದೇವರು ತಮ್ಮ ಆಲಿಂಗನ ಮಾಡಿಕೊಟ್ಟು ತನ್ನನ್ನೇ ಕೊಟ್ಟುಬಿಟ್ರು ಅಂತ ತನ್ನನ್ನೇ ಕೊಡೋದು ಅಂದ್ರೇನು ಪೂರ್ಣಾನುಗ್ರಹ ಮಾಡೋದು ಅಂತ ಅರ್ಥ ಪೂರ್ಣಾನುಗ್ರಹ ಮಾಡಿದಾಗ ಅದು ಇದು ಅಂತ ಇಲ್ಲೇ ಇಲ್ಲ ಎನಿಥಿಂಗ್ ಅಂತ ಅರ್ಥ ಅಂತ ಆ ರೀತಿ ಕೊಟ್ಟರು ಅಲ್ಲಿಗೆ ಅದು ಸುಂದರಕಾಂಡ ಮುಗಿತಾ ಇದೆ ಒಂದು ಪ್ರಶ್ನೆ ಉಳಿಯುತ್ತೆ ಈಗ ಇಲ್ಲಿ ಮ್ಯಾಚಿಂಗ್ ಆಗಲಿಲ್ಲ ಏನು ಮ್ಯಾಚಿಂಗ್ ಆಗಲಿಲ್ಲ ಈತ ಕೊಟ್ಟಿದ್ದು ಚೂಡಾಮಣಿ ರಾಮದೇವರು ಕೊಟ್ಟಿದ್ದು ನಮಗೇನು ಅನಿಸ್ತು ಈಗ ಜಾಸ್ತಿ ಆಗಿಬಿಡುತ್ತೆ ರಾಮದೇವ್ರು ಕೊಟ್ಟು ಚೂಡಾಮಣಿಯಲ್ಲಿ ಒಂದು ಪದಾರ್ಥ ರಾಮದೇವರು ತನ್ನನ್ನೇ ಕೊಟ್ಬಿಟ್ರು ಅಂದರೆ ತುಂಬ ಓವರ್ ಆದಾಗ ಆಯ್ತಲ್ಲ ಅಂತ ಪ್ರಶ್ನೆ ಬರ್ಬೋದು ಟೂ ಮಚ್ ಮಾಡಿದಾಗ ಆಗಲಿಲ್ಲ ಅಂತ ಅನಿಸುತ್ತೆ ಅರ್ಥ ಆಯ್ತಾ ರಾಮ ತನ್ನನ್ನೇ ಯಾವಾಗ ಕೊಡಬೇಕಾಗಿತ್ತು ಚೂಡಾಮಣಿ ಕೊಟ್ಟು ತನ್ನೇ ಕೊಡಬೇಕು ತನ್ನನ್ನೇ ಕೊಟ್ಟರೆ ಕೊಡ್ಬೋದು ತನ್ನನ್ನು ಕೊಟ್ಟಿಲ್ಲ ಹನುಮಂತ ಚೂಡಾಮಣಿ ಕೊಟ್ಟಿದ್ದಾರೆ ಅಂತ ಕೇಳಿದರೆ ಅಲ್ಲ 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 ಆಚಾರ್ಯ ಬರೀತಾರೆ ಬೇರೆ ಕಡೆಗೆ ಏನಂತ ಹೇಳ್ತಾರೆ
ಪ್ರಾಣ ಚೂಡಾಮಣಿ ತಥ. ಚೂಡಾಮಣಿಗೆ ಯಾರು ದೇವತೆಗಳು? ಹನುಮಂತನೇ. ಚೂಡಾಮಣಿ ಅಂದ್ರೆ ಯಾರು? ಹನುಮಂತನೇ. ಅವ್ರ ರೂಪ. ಗದೆ ಅಂದ್ರೆ ಚಕ್ರ ಅಂದ್ರೆ ದುರ್ಗಾ. ಚೂಡಾಮಣಿ ಅಂದ್ರೆ ನಿತ್ಯ ಪೂಜೆ ಉಪಯೋಗಿಸ್ಬೇಕು ಅಂತ ಹೇಳ್ತಾರೆ ಆಚಾರ್ಯ. ನಿತ್ಯ ಓಂ ನಮೋ ನಾರಾಯಣಾಯ ಚೂಡಾಮಣಿಂ ಸಮರ್ಪಯಾಮಿ. ಎಂಥ ಚೂಡಾಮಣಿ? ಪ್ರಾಣಾತ್ಮಕ ಚೂಡಾಮಣಿಂ ಸಮರ್ಪಯಾಮಿ. ಗೊತ್ತಾಯ್ತಾ? ದುರ್ಗಾತ್ಮಕ ಚಕ್ರಂ ಸಮರ್ಪಯಾಮಿ. ಶ್ರೀರೂಪ ಲಕ್ಷ್ಮ್ಯಾತ್ಮಕವಾದದ್ದು ಶಂಖ, ಗದಾ, ವಾಯುದೇವರು. ಆ ರೀತಿ ಅನುಸಂಧಾನ ಮಾಡಿ ಹಾಕಿದ್ರು. ಅದಕ್ಕೇನೆ ಏನು ಕೊಟ್ಟಾಗಾಯ್ತು ಇವ್ರೀಗ? ತನ್ನನ್ನೇ ಕೊಟ್ಟರು. ಅದಕ್ಕೆ ಆತ ತನ್ನನ್ನೇ ಕೊಟ್ಟು ಸರಿಗೆ ಹೋಯ್ತು ಅಲ್ಲಿಗೆ. ಇಲ್ಲೋ ಏನಾಗ್ತಿತ್ತು? ಮ್ಯಾಚ್ ಆಗ್ತಿರ್ಲಿಲ್ಲ. ರಾಮದೇವ್ರು ಸ್ವಲ್ಪ ಎಕ್ಸೈಟ್ ಆಗಿ ಭಾಳ ಕೊಟ್ಬಿಟ್ಟು ಅಂತ ಅನಿಸ್ತೈತೆ. ಏನಿಲ್ಲ, ಪೂರ್ಣ ಕೊಟ್ಟವ್ರಿಗೆ ಪೂರ್ಣ ಕೊಟ್ಟರು, ಏನು ಯೋಚನೆ ಇಲ್ಲ. ಅದು ಇದನ್ನ ಇಲ್ಲಿ ಹೇಳಿಲ್ಲ ಆಚಾರ ಬರೆಯೋದೇ ಹಾಗೆ. ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾ. ಗೊತ್ತಾಯ್ತಾ? ಕೌಸ್ತುಭಂ ಬ್ರಹ್ಮಣೋ ರೂಪಂ ಪ್ರಾಣಶ್ಚೂಡಾಮಣಿಸ್ತಥ ಅಂತ ಭಾಗವತ ತಾತ್ಪರ್ಯದ. ಹಾಂ ಮಾಡ್ಬೇಕು. ಹೌದು, ಮಾಡ್ಬೇಕು. ಅಂದರೆ ಚೂಡಾಮಣಿ ಎಂಬುದೇನು? ಗಂಡು ಹಾಕೋದು ಗಂಡು ಹೆಂಗಸ ಹಾಕೋತಾರೆ. ಆದರೆ ಅಭಿಮಾನಿ ಯಾಕೆ ಇವರು ಅಭಿಮಾನಿಗಳು ಯಾರು? ಇವರು. ತಪ್ಪೇನಿಲ್ಲ. ಹೆಂಗಸ ಹಾಕ್ತಾರೀಗ ಮಾಡ್ತಾರೆ. ಹೆಂಗಸ ಮಾಡ್ಬೇಕು ಅಂತ ಏನಿರಲ್ಲ ಅದನ್ನ. ಗೊತ್ತಾಯ್ತಾ? ಚೂಡಾಮಣಿ ಶಬ್ದಕ್ಕೆ ಎರಡು ರೀತಿ ಅರ್ಥ. ತಲೆಗೆ ಹಾಕುವ ಅಲಂಕಾರ ಅಂತ ಅರ್ಥ. ಹೌದು, ಚೂಡಾಮಣಿ. ಚೂಡಾಮಣಿ ಆಭರಣ ದೇವ್ರಿಗೆ. ಹೌದೌದು. ಕರಿಬೇಕು. ಆಚಾರ್ಯ ಹೇಳಿದಾರಲ್ಲ ಈಗಾಗಲೇ. ಚೂಡಾಮಣಿ ದೇವ್ರದ್ದು ಅಂತ ಹಾಕಿದ ಮೇಲೆ ಅಲಂಕಾರ ಮಾಡ್ಕೊತಾನೆ ಅಂತ ಅರ್ಥ ಚೂಡಾಮಣಿ. ಹೌದು. ಚೂಡ ಅಂದ್ರೆ ಏನು? ತಲೆ ಯಾವ ಭಾಗಕ್ಕೆ ಇಟ್ಕೊಂಡು ಚೂಡಾಮಣಿನೇ ಅದು. ಗೊತ್ತಾಯ್ತಾ? ಚೂಡಾಮಣಿ, ಶಿಖಾಮಣಿ ಎಲ್ಲ ಈಕ್ವಲೆಂಟ್ ಪದಗಳು. ವಿಲಂಘ್ಯ ಚಾರಣವಂ ಪುನಃ ಸಚಾ ಆಯ್ತಲ್ಲ. ಸ್ವಾತ್ಮಪ್ರಧಾನಂ ಅಧಿಕಂ ಸ್ವಾತ್ಮಪ್ರಧಾನಂ ಕುರ್ವನ್ ತಮಾಶಿಷದಮಂ ಪರಮಾಭಿತುಷ್ಟ. ಆದ್ದರಿಂದ ರಾಮದೇವರಂತ ಸ್ವಾಮಿ ಯಾತಕ್ಕಿಲ್ಲ ಅಂದ್ರೆ ಹನುಮಂತನಂತ ಭಕ್ತ ಇಲ್ಲ, ಇಷ್ಟು ಪರ್ಫೆಕ್ಷನ್ ಇಟ್ಟು ಕೆಲಸ ಮಾಡೋದಿಲ್ಲ. ರಾಮನಂತ ಸ್ವಾಮಿ ಇಲ್ಲ, ಅದೇ ರೆಕಗ್ನೈಸ್ ಮಾಡೋದಿದೆಯಲ್ಲ ಭಾರಿ ದೊಡ್ಡದು. ತುಂಬ ರೆಕಗ್ನೈಸ್ ಮಾಡೋದೇ ಇಲ್ಲ. ಯಾಕಂದ್ರೆ ಏನು ಮಾಡ್ತಾರೆ ಅಂದ್ರೆ ಮಿಸ್ ಮ್ಯಾಚ್ ಮಾಡ್ತಾರೆ ಅಥವಾ ಬೈದು ಬಿಡ್ತಾರೆ ತಪ್ಪು ಅಂತ ಹೇಳ್ಬಿಟ್ಟು. ಅದಕ್ಕೆ ಗುಣಗಳಿರ್ಬೇಕು. ಅದೇ ಒಳ್ಳೆ ಅದಕ್ಕೆ ಹೇಳ್ತಾರೆ, ಭಕ್ತಿಯಿಂದ ಕಂಡವ್ರ ಸೇವೆ ಮಾಡ್ಲಿಕ್ಕೆ ಹೋಗಬಾರ್ದು. ನಮ್ಮ ಭಕ್ತಿ ಅರ್ಥ ಮಾಡ್ಕೊಳ್ಳೋದಿಲ್ಲ ಅವರು. ದೇವ್ರಿಗೆ ಮಾಡಿದ್ರೆ ಏನರ್ಥ ಅಲ್ಲಿಗೆ? ಸಾಕೆಂದು ಮನುಷ್ಯ ಸೇವೆಯು ರಂಗಯ್ಯ. ಮನುಷ್ಯರಿಗೆ ಎಷ್ಟು ಸೇವೆ ಮಾಡಿದ್ರೆ ಯಾವ್ದ್ರಲ್ಲಿ ನಡೀತಾರ ಅವರು? ಮಾನಿಟರಿ ಯೋಚನೆ ಮಾಡ್ತಾರೆ ಅದರಲ್ಲಿ. ಆದರೆ ದೇವರು ಮಾತ್ರ ಹೆಂಗೆ ನೋಡ್ತಾನೆ? ಭಕ್ತಿ ಮಾತ್ರ ನೋಡ್ತಾನೆ. ಇದು ಅರ್ಥ ಮಾಡ್ಕೊಂಡ್ರೆ ದೇವ್ರ ಸೇವೆ ಮಾಡಿದರೆ ಭಾರಿ ಸುಲಭ. ಓಲಗ ಸುಲಭವೋ ರಂಗಯ್ಯನ. ವ್ಯಾಸರಾಜರ ದೇವ್ರ ನಾಮ ಓಲಗ ಸುಲಭವೋ ರಂಗಯ್ಯನ. ದೇವರ ಸೇವೆ ಭಾರಿ ಸುಲಭ. ಫಲ ಜಾಸ್ತಿ ಕೊಡ್ತಾನೆ. ಸೇವೆ ಭಾಳ ಮಿನಿಮಮ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೇವೆ ಭಾಗ್ಯವನ್ನು ಮಾಡಿಸ್ಕೊಳ್ತಾರೆ, ಫಲ ಭಾಳ ಕಡಿಮೆ ಕೊಡ್ತಾರೆ. ಆದ್ದರಿಂದ ಮತ್ತು ಸುಲಭ, ಭಾರಿ ಸುಲಭ. ಮಲಗುವಾಗಲಿ, ಏಳುವಾಗಲಿ, ಕುಳಿತುವಾಗಲೇ ಇದೆ. ಮಕ್ಕಳಾಡಿಸುವಾಗ ಯಾವ ಸ್ಮರಣೆ ಬೇಕಾದ್ರೆ ಮಾಡ್ಬೋದು. ಇನ್ಯಾರಿಗೂ ಆ ಥರ ಇಲ್ಲ. ಇದು ದೇವರು ವೈಶಿಷ್ಟ್ಯ ಅಂತ ಕೊಂಡಾಡುತ್ತಾರೆ. ಅಲ್ಲಿಗೆ ಸುಂದರಕಾಂಡ ಮುಗಿತು. ಇದು ಶ್ರೀ ಆನಂದ ತೀರ್ಥ ಭಗವತ್ಪಾದ ಆಚಾರ್ಯ ವಿರಚಿತೆ ಮಹಾಭಾರತ ತಾತ್ಪರ್ಯ ನಿರ್ಣಯೇ ಶ್ರೀ ರಾಮಚರಿತೆ ಹನುಮತ್ ಪ್ರತಿಯಾನಂ ನಾಮ ಸಪ್ತಮೋಧ್ಯಾಯ. ಪ್ರತಿಯಾನ, ಹನುಮಂತ ಮರಳಿ ಬಂದ ಕಥೆ. ಹಾರಿದ್ದು ವಾಪಸ್ ಯಾನ, ಪ್ರತಿಯಾನ ಮಾಡಿ ರಾಮದೇವರಿಗೆ ಚೂಡಾಮಣಿ ಒಪ್ಪಿಸಿದ್ದ ಪ್ರಸಂಗ ಬಂತು. ಈಗ ಚೂಡಾಮಣಿಯನ್ನು ಯಾತಕ್ಕೆ ಕೊಟ್ಟರು ಅಂತ ಕೇಳಿದರೆ ಚೂಡಾಮಣಿ ತರಲಕ್ಕೋಸ್ಕರ. ಚೂಡಾಮಣಿ ಅಭಿಮಾನಿ ದೇವತೆ ಈತನೇ ಆದ್ದರಿಂದಾಗಿನೇ ಸರಿಯಾಗಾಯ್ತು. ಚೂಡಾಮಣಿನ ಕೊಡಕ್ಕೆ ಅದೊಂದು ಕಾರಣ. ಸೀತಾದೇವಿ ಗುರುತಿಗೆ ಅದನ್ನೇ ಕೊಡಬೇಕಾ? ಚೂಡಾಮಣಿ ಆದರೆ ಇವ್ರ ಕೈಲೇ ಕೊಟ್ಟರು. ಮೋಸ್ಟ್ ಇವ್ರ ಕನ್ಸರ್ನ್ ಅವ್ರು ಕೊಟ್ಟರು, ಅದು ಅರ್ಪಣೆ ಮಾಡಿ ಅಲ್ಲಿದ್ದ ಸೀತಾದೇವಿ ಏನು ಹೌದು. ಇಲ್ಲಿ ಸಪ್ತಮ ಮುಂದೆ ಶುರುವಾಗಿತ್ತು. ಹೌದು, ಅಷ್ಟಮ ಅಧ್ಯಾಯ. ಹೌದು, ಬಿಡಿಸ್ಬೇಕು. ಅಷ್ಟಮ ಅಧ್ಯಾಯ ಅಂತ ಬಿಡಿಸಿದರೆ ಕೂಡಿಸಿದಾಗ ಅಷ್ಟಮೋಧ್ಯಾಯ ಅಂತ.